ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿಫೈಡ್ ಮ್ಯಾನ್ಸ್ ಕಂಪ್ಯೂಟರ್ ಸೈನ್ಸ್. ಹೋದ ವರ್ಷ ನಾವು ಲಾಸ್ಟ್ ಮಿನಿಟ್ ಎಕ್ಸಾಮ್ಸ್ ಟೈಮಲ್ಲಿ ಪ್ರಿಪೇರ್ ಆದ್ವಿ. ನಾನು ನಿಮ್ಮ ಬಲರಾಮ್ ಸರ್. ಈ ಸಲ ನಾವು ಮಿಡ್ ಟರ್ಮಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳಿ. ಸೊ ಚಾಪ್ಟರ್ ವೈಸ್ ಒಂದೊಂದೇ ಮಾಡ್ಕೊಂಡು ಹೋಗೋಣ. ಸೊ ನೀವು ಆಲ್ರೆಡಿ ಇಲ್ಲಿ ನೋಡ್ಬೋದು, ದ ಫಸ್ಟ್ ಚಾಪ್ಟರ್ ನಿಮ್ಮದು ಸೆಕೆಂಡ್ ಪಿ ಯು ಸಿಯಲ್ಲಿ ಇರೋದು ಅಥವಾ ಕ್ಲಾಸ್ 12 ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ. ಓಕೆ, ಸೊ ಪೈಥಾನ್ ಅಂದಿದ ತಕ್ಷಣ ನೀವು ಫಸ್ಟ್ ಪಿ ಯು ಸಿಯಲ್ಲಿ ಹೇಗೆ ಕಲ್ತಿರ್ತೀರ ಏನನ್ನೋದು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಆಗಿ ನೋಡ್ಬಿಡ್ತೀನಿ. ಸೊ ಪೈಥಾನ್ ಈಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಇಸ್ ನಾಟ್ ಕಂಪೈಲ್ಡ್. ಅದು ಕಂಪೈಲ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ, ಅದು ಡೈರೆಕ್ಟಾಗಿ ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಬೇಕಾದ್ರೆ ನೀವು ಪೈಥಾನ್ ಪ್ರೋಗ್ರಾಮಿಂಗಲ್ಲಿ ನೋಡಿರ್ಬೋದು, A+B ಕೊಟ್ಟಿದ ತಕ್ಷಣ A+B C ಈಸ್ ಈಕ್ವಲ್ ಟು A+B ಅಂತ ಟೈಪ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ರಿಸಲ್ಟ್ ಬರುತ್ತೆ. ಅಂಟಿಲ್ ಅನ್ಲೆಸ್ ನೀವು A ಈಸ್ ಈಕ್ವಲ್ ಟು 10, B ಈಸ್ ಈಕ್ವಲ್ ಟು 5 ಅಂತ ಡಿಕ್ಲೇರ್ ಮಾಡಿದರೆ. ಆ್ಯಂಡ್ ಪೈಥಾನ್ ಪ್ರೋಗ್ರಾಮಿಂಗಲ್ಲಿ ಯಾವುದೇ ರೀತಿಯಾದ ನಾನು ಡೇಟಾ ಟೈಪ್ನಾಗಲಿ ಇನ್ನೊಂದಾಗಲಿ ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ಅರ್ಥ ಮಾಡ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ ಒಂದು ನಮ್ಮ ಬಿಲ್ಟ್ ಇನ್ ಟೈಪ್ ಇದೆ, ಕಾಲ್ಡ್ ಎಸ್ ಟೈಪ್ ಆಫ್ ಎ ಅಂತ ಕೊಟ್ಟಿದ ತಕ್ಷಣ ನಮ್ಗೇನು ಬರುತ್ತೆ, ಇಟ್ ಬಿಲಾಂಗ್ಸ್ ಟು ಕ್ಲಾಸ್ ಇಂಟ್ ಅಂತ ತೋರಿಸುತ್ತೆ. ಅಬ್ಸರ್ವ್ ಮಾಡಿರ್ತೀರ, ಕ್ಲಾಸ್ ಇಂಟ್ ಅಂತ ಬರುತ್ತೆ, ಅಬ್ಸರ್ವ್ ಮಾಡಿರ್ತೀರಲ್ಲ. ಸೊ ದಿಸ್ ಈಸ್ ವಾಟ್ ಅವರ್ ಪೈಥಾನ್ ಪ್ರೋಗ್ರಾಮಿಂಗ್ ಇಸ್. ತುಂಬ ಸಿಂಪ್ಲಿಫೈಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು. ಹೇಗೆ ನಮ್ಮದು ಸಿಂಪ್ಲಿಫೈಡ್ ಮೈನ್ಸ್ ಥರ ಇದೆಯೋ ಅದೇ ಥರನೇ ಇದು ಸಿಂಪ್ಲಿಫೈಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇವತ್ತು ನಾವು ಫಸ್ಟ್ ಚಾಪ್ಟರಿಂದ ಕವರ್ ಮಾಡ್ಕೊಂಡು ಹೋಗೋಣ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಇದು ಓಕಿನ ಮುಂಚೆ ಫಸ್ಟು ಎಕ್ಸೆಪ್ಷನ್ ಅಂದರೆ ಏನು, ವಾಟ್ ಈಸ್ ಎಕ್ಸೆಪ್ಷನ್? ನೀವು ಇಲ್ಲಿ ನೋಡ್ಬೋದು ವರ್ಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ವೈ ಡು ವಿ ನೀಡ್ ದಿಸ್ ಎಕ್ಸೆಪ್ಷನ್? ಎಕ್ಸೆಪ್ಷನ್ ಅಂದರೆ ಏನು? ಇವಾಗ ನಾವು ಎಕ್ಸಾಮಲ್ಲೆಲ್ಲ ಟೆಸ್ಟ್ ಬರಿತಾ ಇರ್ತೀವಿ ಅಥವಾ ಎಕ್ಸಾಮ್ ಬರಿತಾ ಇರ್ತೀವಿ, ಒಂದು ಎಕ್ಸೆಪ್ಷನ್ ಅಂತ ನಾವೇ ಮಾರ್ಕ್ಸ್ ವ್ಯಾಲ್ಯೂಟರ್ಸು ನಾವು ಒಂದು ಎಕ್ಸೆಪ್ಷನ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಇನ್ ಪ್ಲೇಸ್ ಆಫ್ ಎ ಬಿ ಅಂತ ಬರೆದ್ಬಿಟ್ಟಿರ್ತೀರ. ಸೊ ನಾವೇನು ಮಾಡ್ತೀವಿ, ವ್ಯಾಲ್ಯೂಟರ್ಸು ಓಕೆ ಇದು ಕರೆಕ್ಟ್ ಇರ್ಬೋದು, ಇದನ್ನು ಅವ್ರ ವ್ಯಾಲ್ಯೂಬಲ್ ಬಿ ಅಂತ ಕನ್ಸಿಡರ್ ಮಾಡಿ ಎಕ್ಸೆಪ್ಷನ್ ತೊಗೊಂಡು ಮಾರ್ಕ್ಸ್ ಹಾಕ್ಬಿಡ್ತೀವಿ. ಸೊ ದಟ್ ಈಸ್ ವಾಟ್ ದ ಎಕ್ಸೆಪ್ಷನ್ಸ್ ಆರ್. ಅಂದರೆ ಲೈಕ್ ಎಕ್ಸೆಪ್ಷನ್ ಅಂದರೆ ನಿಮ್ಗೆ ಏನಂದರೆ ಒಂದು ಮಾಫಿ ಥರ, ಒಂದು ಎಕ್ಸ್ಕ್ಯೂಸ್ ಥರ ಅದು. ಸೊ ಬಟ್ ಇದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಮ್ಗೆ ಏನಕ್ಕೆ ಬೇಕು ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ನಮಗೆ ಜನರಲಿ ಗೊತ್ತು, 2 ಟೈಪ್ಸ್ ಆಫ್ ಎರರ್ಸ್ ಗೊತ್ತು. ಅದನ್ನು ಪ್ರೀವಿಯಸ್ ಸೆಕೆಂಡ್ ಪಿ ಯು ಸಿ ಇದರಲ್ಲೂ ನಾವು ನೋಡಿದ್ದೀವಿ, ಆ್ಯಂಡ್ ಪ್ರೀವಿಯಸ್ ಇದರಲ್ಲೂ ಫಸ್ಟ್ ಪಿ ಯು ಸಿಯಲ್ಲೂ ನೀವು ನೋಡಿರ್ತೀರ ಟೈಪ್ಸ್ ಆಫ್ ಎರರ್ಸ್ ಅಂತ. ಮೇಜರ್ಲಿ ವಿ ಹ್ಯಾವ್ 2 ಟೈಪ್ಸ್ ಆಫ್ ಎರರ್ಸ್. ಒನ್ ಈಸ್ ಸಿಂಟ್ಯಾಕ್ಸ್ ಎರರ್, ಕರೆಕ್ಟ್ ಅಲ್ವಾ? ಸಿಂಟ್ಯಾಕ್ಸ್ ಎರರ್ಸ್ ಅಂತ ನೋಡಿರ್ತೀರ. ಇನ್ನೊಂದು ರನ್ ಟೈಮ್ ಎರರ್ಸ್ ಅಂತ ಕೇಳಿರ್ತೀರ ನೀವು. ಮೇಜರಾಗಿ 2 ಟೈಪ್ ಆಫ್ ಎರರ್ಸ್ ನೋಡಿರ್ತೀರ, ಸಿಂಟ್ಯಾಕ್ಸ್ ಎರರ್ಸ್ ಆ್ಯಂಡ್ ರನ್ ಟೈಮ್ ಎರರ್ಸ್ ಅಂತ. ಈ ಸಿಂಟ್ಯಾಕ್ಸ್ ಎರರ್ಸ್ ಅಂದರೆ ಏನು? ಸಿಂಟ್ಯಾಕ್ಸ್ ಎರರ್ಸ್ ಆರ್ ನಥಿಂಗ್ ಬಟ್ ದ ಸಿಸ್ಟಮ್ ಎರರ್ಸ್ ಆರ್ ದ ಪ್ರೋಗ್ರಾಮಿಂಗ್ ಗ್ರಾಮರ್ ಎರರ್ಸ್, ಗ್ರಾಮಟಿಕಲ್ ಪಾರ್ಟ್ ಎರರ್ಸ್. ಅರ್ಥ ಆಗ್ತಿದೆಯಾ? ಈ ಸಿ ಈಸ್ ಈಕ್ವಲ್ ಟು A+B ಅನ್ನೋ ಬರೆಯೋ ಜಾಗದಲ್ಲಿ ನಾನೇನಾದರೂ A+B ಈಸ್ ಈಕ್ವಲ್ ಟು ಸಿ ಅಂತ ಕೊಟ್ಟರೆ ಅದೊಂಥರ ಎರರ್ ಬರುತ್ತೆ. ಅದನ್ನು ಸಿಮ್ಯಾಂಟಿಕ್ ಎರರ್ಸ್ ಅಂತ ಹೇಳ್ತೀವಿ. ಸಿಂಟ್ಯಾಕ್ಸ್ ಎರರ್ಸ್, ನಾನು ಕೆಲವು ಕಡೆ ಪ್ರಿಂಟ್ ಅಂತಲೇ ವೇರಿಯೇಬಲ್ ಯೂಸ್ ಮಾಡಬೇಕು, ಪ್ರಿಂಟ್ ಅಂತಲೇ ಯೂಸ್ ಮಾಡಬೇಕು, ಅದು ಮೆಥಡ್ ನೇಮು ಪ್ರಿಂಟ್ ಅಂತಲೇ. ಇನ್ ಕೇಸ್ ಪ್ರಿಂಟ್ ಅನ್ನೋ ವರ್ಡ್ ಜಾಗದಲ್ಲಿ ಒಂದು ಅಕ್ಷರ ಬಿಟ್ರು ಅಲ್ಲಿ ಸಿಂಟ್ಯಾಕ್ಸ್ ಎರರ್ಸ್ ಬರುತ್ತೆ ನನಗೆ. ಸೊ ಕೀವರ್ಡ್ಸ್ನ ನಾನು ಬಿಟ್ಟು ಬೇರೆ ವರ್ಡ್ಸ್ನ ಯೂಸ್ ಮಾಡಿದ್ರೆ ಅದು ಸಿಂಟ್ಯಾಕ್ಸ್ ಎರರ್ಸ್ ಆಗುತ್ತೆ. ಬಟ್ ಸಿಂಟ್ಯಾಕ್ಸ್ ಎರರ್ನ ಹ್ಯಾಂಡಲ್ ಮಾಡೋದಕ್ಕೆ ಅದು ಡೈರೆಕ್ಟಾಗಿ ತೋರಿಸುತ್ತೆ. ಓಕೆ, ಇಟ್ ಈಸ್ ಅ ಎರರ್ ವೇರ್ ಯು ಹ್ಯಾವ್ ಗಿವನ್ ದ ರಾಂಗ್ ಕೀವರ್ಡ್ ಅಂತ ಹೇಳುತ್ತೆ. ಸೊ ಅದಕ್ಕೆ ನಿಮಗೆ ರಾಂಗ್ ಆಗಿ ತೋರಿಸ್ಬಿಡುತ್ತೆ. ಬಟ್ ರನ್ ಟೈಮಲ್ಲಿ ಬರೋ ಎರರ್ಸ್ನ ಹೇಗೆ ಸಾಲ್ವ್ ಮಾಡೋದು, ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಫಾರ್ ದಟ್ ಥಿಂಗ್ ಓನ್ಲಿ ವಿ ವಿಲ್ ಯೂಸ್ ದ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಇಲ್ಲಿ ನೋಡ್ಬೋದು ಡೆಫಿನೇಷನ್. ಇಟ್ ಈಸ್ ಯೂಸ್ ಟು ಮ್ಯಾನೇಜ್ ಆ್ಯಂಡ್ ರೆಸ್ಪಾಂಡ್ ಟು ಎರರ್ಸ್ ದಟ್ ಅಕರ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಅ ಪ್ರೋಗ್ರಾಮ್. ನಥಿಂಗ್ ಬಟ್ ರನ್ ಟೈಮಲ್ಲಿ ಬರೋದು. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಡಿವೈಡ್ ಬೈ ಝೀರೋ. ಇವಾಗ ನೀವೊಂದು ಡಿವಿಷನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. A ಈಸ್ ಈಕ್ವಲ್ ಟು 10, B ಈಸ್ ಈಕ್ವಲ್ ಟು B ಈಸ್ ಈಕ್ವಲ್ ಟು 0, C ಈಸ್ ಈಕ್ವಲ್ ಟು A ಡಿವೈಡೆಡ್ ಬೈ B. ಸೊ ಪ್ರಿಂಟ್ ಸಿ. ಇದು ಸಿಂಪಲ್ ಪೈಥಾನ್ ಪ್ರೋಗ್ರಾಮಿಂಗ್. ಡಿವೈಡ್ ಬೈ ಝೀರೋಗೆ ಇದು ಸಿಂಪಲ್ ಅಂದರೆ ಸಿಂಪಲ್ ಪೈಥಾನ್ ಪ್ರೋಗ್ರಾಮಿಂಗ್. A ಈಸ್ ಈಕ್ವಲ್ ಟು 10, B ಈಸ್ ಈಕ್ವಲ್ ಟು 0, C ಈಸ್ ಈಕ್ವಲ್ ಟು A ಬೈ B ಕೊಟ್ಟಾಗ ವಿ ನೋ ದಟ್ 0 ಕೆನಾಟ್ ಬಿ ಡಿವೈಡೆಡ್ ಬೈ ಎನಿ ನಂಬರ್. 10 ಡಿವೈಡೆಡ್ ಬೈ 0 ಈಸ್ ಅನ್ಡಿಫೈನ್ಡ್. ಸೊ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಸೊ ಕೆಲವು ಪ್ರೋಗ್ರಾಮಿಂಗಲ್ಲಿ ಏನಾಗುತ್ತೆ, ಇದು ಬರಲ್ಲ, ಎರರ್ಸ್ನ ತೋರಿಸಲ್ಲ, ಅದು ಅನ್ಡಿಫೈನ್ಡ್ ಎರರ್ಸ್ ಅಂತ ತೋರಿಸಲ್ಲ. ವೆನ್ ಎನ್ ಎರರ್ ಅಕರ್ಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಆನ್ ಎಕ್ಸೆಪ್ಷನ್ ಈಸ್ ಸೆಟ್ ಟು ಬಿ ಹ್ಯಾವ್ ಬಿನ್ ರೇಸ್ಡ್. ಒಂದು ಎಕ್ಸೆಪ್ಷನ್ನ ರೇಸ್ ಮಾಡಬೇಕು, ಅದಕ್ಕೆ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ವಾಟ್ ಆರ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್? ಸೊ ನಾವು ಆ್ಯಸ್ ಅ ಯೂಸರ್ ರೈಸ್ ಮಾಡೋದಕ್ಕಿಂತ ಮುಂಚೆ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಏನು ಬರ್ಬೋದು ನೀವು ಆಲ್ರೆಡಿ ನೋಡಿರ್ತೀರ. ಸಿಂಟ್ಯಾಕ್ಸ್ ಎರರ್ಸ್,
ವ್ಯಾಲ್ಯೂ ಎರರ್, ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎರರ್ಸ್, ಇದೆಲ್ಲ ನೋಡಿರ್ತೀರ. ಬಟ್ ವಾಟ್ ಎಕ್ಸಾಕ್ಟ್ಲಿ ದೀಸ್ ಆರ್ ಅಂತ. ಸೊ ದೀಸ್ ಆರ್ ಆಲ್ ದ built in methods already I have in. These are all the built in exceptions. ನನಗೆ ಪೈಥಾನಲ್ಲಿ, ದಟ್ಸ್ ವೈ ಪೈಥಾನ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ಇನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಏನಕ್ಕೆ ಅಂದರೆ ಅದರಲ್ಲಿ ರಿಚ್ ಬಿಲ್ಟ್ ಇನ್ ಫಂಕ್ಷನ್ಸ್ ಇದೆ, ಪ್ರತಿಯೊಂದಕ್ಕೂ ಬಿಲ್ಟ್ ಇನ್ ಫಂಕ್ಷನ್ ಇದೆ. ಆ್ಯಂಡ್ ನೀವು ಯಾವುದೇ ರೀತಿಯಾದ ಎಕ್ಸ್ಕ್ಲೂಸಿವ್ ಆಗಿ ಕೋಡಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ಫಾರ್ ಎಕ್ಸಾಂಪಲ್, ಸಿಂಪಲಾಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಾರ್ಟಿಂಗ್. ನೀವು ಅದೇ C++, ಜಾವಾ ಎಲ್ಲ ಪ್ರೋಗ್ರಾಮ್ ಮಾಡಬೇಕಂದ್ರೆ ಸಾರ್ಟಿಂಗ್ಗೆ ನೀವು ಎಕ್ಸ್ಕ್ಲೂಸಿವ್ ಕೋಡ್ ಬರೀಬೇಕು, ಸಾರ್ಟ್ ಹೇಗಾಗುತ್ತೆ ಅಂತ. ಬಟ್ ಇಲ್ಲಿ ಸಾರ್ಟ್ ಅನ್ನೋ ಮೆಥಡೇ ಇದೆ, ಇದು ಯೂಸ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದೇ ಸಾರ್ಟ್ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ದಿಸ್ ಈಸ್ ವಾಟ್ ಮೈ ಎಕ್ಸೆಪ್ಷನ್ ಇಸ್. ಬಟ್ ಇನ್ ದ ಸೇಮ್ ಮ್ಯಾನರ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಏನಾಗುತ್ತೆ, ಸೊ ನಾವು ಯಾವ ರೀತಿ ಬಿಲ್ಟ್ ಇನ್ ಎಕ್ಸೆಪ್ಷನ್, ಯಾವುದೆಲ್ಲ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಯುವರ್ ಸಿಲೆಬಸ್ ನಾವು ನೋಡೋಣ ಇವಾಗ ಒಂದೊಂದೇ. ಫಸ್ಟ್ ಒನ್ ಈಸ್ ಸಿಂಟ್ಯಾಕ್ಸ್ ಎರರ್ಸ್. ನಾನು ಆಗಲೇ ಹೇಳಿದೆ, ವೆನ್ ದೇರ್ ಈಸ್ ಅನ್ ಎರರ್ ಇನ್ ದ ಸಿಂಟ್ಯಾಕ್ಸ್ ಆಫ್ ದ ಪೈಥಾನ್ ಕೋಡ್. ಪೈಥಾನ್ ಕೋಡಲ್ಲಿ ಏನಾದರೂ ಸಿಂಟ್ಯಾಕ್ಸ್ ಎರರ್ ಇದ್ದರೆ, ನೀವು ಇವಾಗ C = A+B ಕೊಟ್ಬಿಟ್ಟು A = ಸಮ್ ವ್ಯಾಲ್ಯೂ, B = ಸಮ್ ವ್ಯಾಲ್ಯೂ, ಈ ಥರ ಎಲ್ಲ ಕೊಡೋಕೆ ಇದೆಲ್ಲ ಸಮ್ ಸಿಂಟ್ಯಾಕ್ಸ್ ಎರರ್ಸ್ ಬರುತ್ತೆ. ಅದರ್ವೈಸ್ ಹೇಳ್ದೆನಲ್ಲ, ಕೀವರ್ಡ್ಸ್ ಜಾಗದಲ್ಲಿ ಪ್ರಿಂಟ್ ಅನ್ನೋ ಜಾಗದಲ್ಲಿ ಒಂದು ಅಕ್ಷರ ಮಿಕ್ಸ್ ಮಾಡೋದು, ಅಥವಾ ಇಂಟ್ ಅನ್ನೋ ಜಾಗದಲ್ಲಿ ಇನ್ನೊಂದು ಇಂಟ್ ಆಫ್ ಅನ್ನೋ ಜಾಗದಲ್ಲಿ, ಆರ್ ಇನ್ಪುಟ್ ಆಫ್ ಜಾಗದಲ್ಲಿ ಇನ್ಪುಟ್ ಅನ್ನೋ ವರ್ಡ್ ಮಿಸ್ ಮಾಡೋದು. ಯಾವುದೇ ಒಂದು ಕೀವರ್ಡ್ಸಲ್ಲಿ ಯಾವುದನ್ನ ಒಂದು ಅಕ್ಷರ ಬಿಟ್ ಮಾಡಿದ್ರು ಇಟ್ ವಿಲ್ ಕಮ್ಸ್ ವಿತ್ ದ ವಾಟ್, ಸಿಂಟ್ಯಾಕ್ಸ್ ಎರರ್. ಅರ್ಥ ಆಗ್ತಿದೆಯಾ? ಕೀವರ್ಡ್ಸ್ ಎರರ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸಿಂಟ್ಯಾಕ್ಸ್ ಎರರ್. ನೆಕ್ಸ್ಟ್ ಯಾವ ವ್ಯಾಲ್ಯೂ ಎರರ್. ಇದು ಯಾವಾಗ ವ್ಯಾಲ್ಯೂ ಎರರ್ ಬಿಲ್ಟ್ ಇನ್ ಆಗುತ್ತೆ ಅಂದರೆ, ನನ್ನ ವ್ಯಾಲ್ಯೂ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದ ರೈಟ್ ಡೇಟಾ ಟೈಪ್ ಬಟ್ ಮಿಸ್ ಮ್ಯಾಚ್ಡ್ ಆರ್ ಅಪ್ರೋಪ್ರಿಯೇಟ್ ವ್ಯಾಲ್ಯೂಸ್. ಸೊ ನಾನು ಇಂಟ್ ಅಂತ ಕೊಟ್ಬಿಟ್ಟು 2.5 ಕೊಟ್ಟರೆ ಆವಾಗ ವ್ಯಾಲ್ಯೂ ಎರರ್ ಬರುತ್ತೆ. ಬಿಕಾಸ್ ಇಂಟಿಜರ್ ಕ್ಯಾನ್ ಟೇಕ್ ಓನ್ಲಿ ಪಾಸಿಟಿವ್ ನಂಬರ್ಸ್ ಆರ್ ನೆಗೆಟಿವ್ ನಂಬರ್ಸ್ ವಿತೌಟ್ ಫ್ರ್ಯಾಕ್ಷನಲ್ ಪಾರ್ಟ್ಸ್. ಸೊ ರಿಯಲ್ ಅಂತ ಕೊಟ್ಟಾಗ, ಫ್ಲೋಟ್ ಅಂತ ಕೊಟ್ಟಾಗ ಇದು ವರ್ಕ್ ಆಗುತ್ತೆ. ಇಂಟ್ A ಆಫ್ 2.5 ಅಂತ ಕೊಟ್ಟಾಗ ಅದು ವರ್ಕ್ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ವ್ಯಾಲ್ಯೂ ಎರರ್. ನೆಕ್ಸ್ಟ್ ಯಾವ ಇನ್ಪುಟ್ ಔಟ್ಪುಟ್. ಇದು ಇನ್ಪುಟ್ ಔಟ್ಪುಟ್ ಎರರ್ ಯಾವಾಗ ಬರುತ್ತೆ ಅಂದರೆ ಫೈಲ್ ಹ್ಯಾಂಡ್ಲಿಂಗಲ್ಲಿ ಬರುತ್ತೆ. ಅದು ನೆಕ್ಸ್ಟ್ ಚಾಪ್ಟ್ರಲ್ಲಿದೆ, ಅದರಲ್ಲಿ ನಾವು ನೀಟಾಗಿ ನೋಡೋಣ ಅದು ಹೇಗೆ ಫೈಲ್ ಹ್ಯಾಂಡ್ಲಿಂಗಲ್ಲಿ ಇನ್ಪುಟ್ ಔಟ್ಪುಟ್ ಎರರ್ ಬರುತ್ತೆ. ಇನ್ ಕೇಸ್ ನಾವು ಫೈಲ್ನ ಕ್ಲೋಸ್ ಮಾಡಿಲ್ಲ ಅಂದರೆ ಹೇಗೆ ಎರರ್ ಆಗುತ್ತೆ ಅಂತ. ನೆಕ್ಸ್ಟ್ ಕೀಬೋರ್ಡ್ ಇಂಟರಪ್ಟ್. ಪ್ರೋಗ್ರಾಮ್ ರನ್ ಮಾಡ್ತಾ ಇರ್ತೀವಿ, ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ, ಅದು ಬಿಲ್ಡ್ ಆಗ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, F5 ಕೀ ಒತ್ತಿದ ತಕ್ಷಣ IDLL ಆಗಲಿ ಅಥವಾ ನೀವು ಪೈಚಾಮಲ್ ಆಗಲಿ ಯಾವುದೇ ಪ್ರೋಗ್ರಾಮಿಂಗ್ ಎನ್ವಿರಾನ್ಮೆಂಟಲ್ಲಿ ಮಾಡ್ತಿರ್ಬೇಕಾದ್ರೆ ನೀವೇನಾದರೂ ಸಡನ್ನಾಗಿ ಡಿಲೀಟ್ ಆರ್ ಎಸ್ಕೇಪ್ ಕೀ ಹೋದಾಗ ಏನಾಗುತ್ತೆ, ಇಂಟ್ರಪ್ಟೆಡ್ ಅಂತ ತೋರಿಸ್ಬಿಡುತ್ತೆ, ಪ್ರೋಗ್ರಾಮ್ ಫ್ಲೋ ಇಸ್ ಇಂಟ್ರಪ್ಟೆಡ್ ಅಂತ. ದೀಸ್ ಆರ್ ಆಲ್ ಸಮ್ ಆಫ್ ದ ಬಿಲ್ಟ್ ಇನ್ ಫಂಕ್ಷನ್ಸ್ ಎರರ್ಸ್. ಅದೇ ಥರ ನಮಗೆ ಇಂಪೋರ್ಟ್ ಎರರ್ ಇದೆ. ಇಂಪೋರ್ಟ್ ಎರರ್ ಯಾವಾಗ ಬರುತ್ತೆ ಅಂದರೆ, ನಾನು ಪ್ಯಾಕೇಜ್ನ ಸರಿಯಾಗಿ ಇಂಪೋರ್ಟ್ ಮಾಡಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಒಂದು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ದು ಒಂದು ಬೇಕು, ಲೈಕ್ ಪವರ್ ಆಫ್ ಅಥವಾ ಸ್ಕ್ವೇರ್ ರೂಟ್ ಆಫ್ದು ಮೆಥಡ್ ಬೇಕು. ಬಟ್ ಆ ಮೆಥಡ್ ಬೇಕು ಅಂದಾಗ ನಾನು ಇಂಪೋರ್ಟ್ ಮ್ಯಾಥ್ ಫಂಕ್ಷನ್ ಮಾಡಿರಬೇಕು. ಬಟ್ ಬೈ ಡಿಫಾಲ್ಟ್ ಪೈಥಾನಲ್ಲಿ ಬಂದಿರುತ್ತೆ, ಪೈಥಾನಲ್ಲಿ ಇದಾಗಿರುತ್ತೆ. ಬಟ್ ಇಂಪೋರ್ಟ್ ಮ್ಯಾಥ್ ಅನ್ನೋ ಜಾಗದಲ್ಲಿ ಏನಾದರೂ ನಾನು ಈ ಮ್ಯಾಥ್ ಅನ್ನೋದು ಬಿಟ್ಬಿಟ್ರೆ ಅವಾಗ ಏನಾಗುತ್ತೆ, ಇಂಪೋರ್ಟ್ ಎರರ್ ತೋರಿಸುತ್ತೆ. ನೆಕ್ಸ್ಟ್ ಝೀರೋ ಡಿವಿಷನ್ ಎರರ್. ಈಗ ತಾನೇ ನಾನು ಹೇಳಿದೆ, ಬೈ ಡಿಫಾಲ್ಟ್ ಇಟ್ ವಿಲ್ ಶೋಸ್ ಬಿಲ್ಟ್ ಇನ್ ಫಂಕ್ಷನ್ A/0 ಅಂತ ನಾನು ತೋರಿಸಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದೇ ತೋರಿಸ್ಬಿಟ್ಟಿದೆ, ಇಟ್ಸ್ ಎ ಝೀರೋ ಡಿವಿಷನ್ ಎರರ್ ಅಂತ. ಬಟ್ ಬೇರೆ ಪ್ರೋಗ್ರಾಮಿಂಗಲ್ಲಿ ಏನಾಗುತ್ತೆ, ಅದು ಝೀರೋ ಡಿವಿಷನ್ ಎರರ್ ತೋರಿಸಲ್ಲ, ಸಮ್ ಗಾರ್ಬೇಜ್ ವ್ಯಾಲ್ಯೂ ಥ್ರೋ ಮಾಡುತ್ತೆ. ಓಕೆ. ನೆಕ್ಸ್ಟ್ ಇಂಡೆಕ್ಸ್ ಎರರ್. ಇದು ಇಂಡೆಕ್ಸ್ ಎರರ್ ಯಾವಾಗ ಅಕ್ಕರ್ ಆಗುತ್ತೆ ಅಂದರೆ, ನಿಮಗೆ ಡೇಟಾ ಸ್ಟ್ರಕ್ಚರ್ಸ್ ಇದೆ ಗೊತ್ತಾ, ಲಿಸ್ಟ್, ಅಲ್ಲಿ ಇಂಡೆಕ್ಸ್ ಏನಾದರೂ ಜಾಸ್ತಿ ಇತ್ತು, ನೀವು 10 ಅಂತ ಮೆನ್ಷನ್ ಮಾಡಿರ್ತೀರ, ಲಿಸ್ಟ್ ಆಫ್ 10 ವ್ಯಾಲ್ಯೂಸ್ ಅಂತ ಕೊಟ್ಟಿರ್ತೀರ, ಬಟ್ ಅದು ಜಾಗದಲ್ಲಿ 11 ಕೊಟ್ಟಿದ್ರೆ ಸೊ ಅದು ಇಂಡೆಕ್ಸ್ ಎರರ್ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನೇಮ್ ಎರರ್. ಇಟ್ ರೈಸ್ಡ್ ವೆನ್ ಅ ಲೋಕಲ್ ಆರ್ ಗ್ಲೋಬಲ್ ವೇರಿಯಬಲ್ ನೇಮ್ ಇಸ್ ನಾಟ್ ಡಿಫೈನ್ಡ್. ಸೊ ಲೋಕಲ್ ಆ್ಯಂಡ್ ಗ್ಲೋಬಲ್ ವೇರಿಯಬಲ್, ವಾಟ್ ಈಸ್ ದಿಸ್ ಲೋಕಲ್ ವೇರಿಯಬಲ್ ಆ್ಯಂಡ್ ಅ ಗ್ಲೋಬಲ್ ವೇರಿಯಬಲ್? ಅದು ಇಂಪಾರ್ಟೆಂಟ್ ಕ್ವೆಶನ್. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಅದಾಗುತ್ತೆ. ಲೋಕಲ್ ವೇರಿಯಬಲ್ ಏನಂದರೆ, ಪ್ರೋಗ್ರಾಮ್ ಬ್ಲಾಕ್ ಒಳಗೆ ಯೂಸ್ ಮಾಡೋ ವೇರಿಯಬಲ್ಸ್ನ ನಾವು ಲೋಕಲ್ ವೇರಿಯಬಲ್ ಅಂತೀವಿ. ಗ್ಲೋಬಲ್ ವೇರಿಯಬಲ್ ಅಂದರೆ ವೇರಿಯಬಲ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಔಟ್ಸೈಡ್ ದ ಬ್ಲಾಕ್ ಆಫ್ ದ ಪ್ರೋಗ್ರಾಮ್ ಆರ್ ಇನ್ಸೈಡ್ ದ ಬ್ಲಾಕ್ ಆಫ್ ದ ಪ್ರೋಗ್ರಾಮ್. ಎರಡೂ ಕಡೆ ಯೂಸ್ ಮಾಡೋದಕ್ಕೆ ಗ್ಲೋಬಲ್ ವೇರಿಯಬಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಇಂಡೆಂಟೇಷನ್ ಎರರ್. ಇಂಡೆಂಟೇಷನ್ ಎರರ್ ಯಾವಾಗ ಬರುತ್ತೆ ಅಂದರೆ, ನೀವು ಏನಾದರೂ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇಫ್ ಎಲ್ಸ್ ಎಲ್ಲ ಯೂಸ್ ಮಾಡಿದಾಗ ನಮಗೆ ಇಂಡೆಂಟೇಷನ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಫ್ ಕಂಡೀಷನ್ ಇಂಡೆಂಟೇಷನ್ ಮಿಸ್ ಮಾಡಿದಾಗ ಏನು ಬರುತ್ತೆ, ನನಗೆ ಬೈ ಡಿಫಾಲ್ಟಾಗಿ ಇಂಡೆಂಟೇಷನ್ ಎರರ್. ಬಿಕಾಸ್ ಆವಾಗ ಪೈಥಾನ್ಗೆ ಗೊತ್ತಾಗಲ್ಲ, ಯಾಕಂದರೆ ನಮಗೆ ಪೈಥಾನ್ ಪ್ರೋಗ್ರಾಮಿಂಗಲ್ಲಿ ಬ್ರೇಸಸ್ ಇಲ್ಲ.
ಯಾವುದು ಬ್ಲಾಕ್ ಆಫ್ ಕೋಡ್ ಅಂತ ಹೇಳೋದಕ್ಕೆ. ಸೊ ಬ್ಲಾಕ್ ಆಫ್ ಕೋಡ್ ಅಂತ ಹೇಳೋದಕ್ಕೆ ನಮಗಿರೋದು ಇದೊಂದೇ, ಯಾವುದು ಇಂಡೆಂಟೇಷನ್. ಈ ಇಂಡೆಂಟೇಷನ್ನೇ ಮಿಸ್ ಮಾಡಿಬಿಟ್ರೆ ವಿ ವಿಲ್ ಗೆಟ್ ಅ ಇಂಡೆಂಟೇಷನ್ ಎರರ್. ದೀಸ್ ಆರ್ ಸಮ್ ಆಫ್ ದ built in errors, okay, or built in exception which will handles these type of errors like indentation error ಆಗಿರ್ಬೋದು, ನೇಮ್ ಎರರ್ ಆಗಿರ್ಬೋದು, ಇಂಡೆಕ್ಸ್ ಆಗಿರ್ಬೋದು, ಝೀರೋ ಡಿವಿಷನ್, ಇಂಪೋರ್ಟ್ ಪ್ಯಾಕೇಜ್ ಆಗಿರ್ಬೋದು. ಸೊ ಇದನ್ನೆಲ್ಲ ಹೇಳ್ತೀವಿ. ನೆಕ್ಸ್ಟ್ ನಮಗೆ ಇರೋದು ರೈಸಿಂಗ್ ಆನ್ ಎಕ್ಸೆಪ್ಷನ್. ಹೇಗೆ ಆಸ್ ಅ ಯೂಸರ್ ನಾನು ಹೆಂಗೆ ಎಕ್ಸೆಪ್ಷನ್ನ ರೈಸ್ ಮಾಡ್ಬೋದು ಅರ್ಥ ಆಗ್ತೀಯ. ಪ್ರೋಗ್ರಾಮ್ ಬರಿತಾ ಇರ್ತೀನಿ, ನನಗೆ ಗೊತ್ತು ಅಲ್ಲಿ ಎರರ್ ಬರ್ತಾ ಇರುತ್ತೆ, ಎರರ್ ಬರ್ಬೋದು ಅಂತ ಬಂದಾಗ ಏನು ಮಾಡೋದು, ಬಟ್ ಆ ಸ್ಟೇಟ್ಮೆಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸ್ಟೇಟ್ಮೆಂಟ್ನ ನಾನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಡಿವೈಡ್ ಬೈ ಝೀರೋನೇ, ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಡಿವೈಡ್ ಬೈ ಝೀರೋ ಅಂದಾಗ, ಬಿಕಾಸ್ ಎಲ್ಲ ಯೂಸರು ನಿಮಗೆ ಗ್ಯಾರಂಟಿ ಇಲ್ಲ ಎ ಈಸ್ ಈಕ್ವಲ್ ಟು 10 ಬಿ ಈಸ್ ಈಕ್ವಲ್ ಟು 5 ಅಂತ ಕೊಡೋದಕ್ಕೆ. ಇಫ್ ಅ ಪರ್ಸನ್ ಗಿವ್ಸ್ ಬಿ ಈಸ್ ಈಕ್ವಲ್ ಟು 0. ಸೊ ಆಲ್ರೆಡಿ ನಾನು ಹೇಳಿದೆ ಬಿಲ್ಟ್ ಇನ್ ಫಂಕ್ಷನ್ ಇದೆ, ಬಿಲ್ಟ್ ಇನ್ ಮೆಥಡ್ ಇದೆ, ಬಿಲ್ಟ್ ಇನ್ ಎಕ್ಸೆಪ್ಷನ್ ಇದೆ, ಝೀರೋ ಡಿವಿಷನ್ ಎರರ್ ತೋರಿಸ್ಬಿಡುತ್ತೆ. ಬಟ್ ಅದು ಬಿಟ್ಟು ನಾನು ಹೇಗೆ ಇದು ಮಾಡೋದು, ಆಲ್ಸೋ ಫೋರ್ಸ್ಫುಲಿ ರೈಸ್ ಎಕ್ಸೆಪ್ಷನ್, ಅದನ್ನೇ ಹೇಳಿದ್ದು ನೋಡಿ. ನಾನು ಫೋರ್ಸ್ಫುಲ್ಲಾಗಿ ರೈಸ್ ಎಕ್ಸೆಪ್ಷನ್ಸ್ ಇನ್ ಅ ಪ್ರೋಗ್ರಾಮ್ ಯೂಸಿಂಗ್ ಅ ರೈಸ್ ಆ್ಯಂಡ್ ಅಸರ್ಟ್ ಕೀವರ್ಡ್ನ ನೋಡ್ಬೋದು. ರೈಸ್ ಆ್ಯಂಡ್ ಅಸರ್ಟ್ ಕೀವರ್ಡ್ನ ಯೂಸ್ ಮಾಡಿ ನಾನು ಎಕ್ಸೆಪ್ಷನ್ನ ಎನೇಬಲ್ ಮಾಡ್ಬೋದು. ಒನ್ಸ್ ಎಕ್ಸೆಪ್ಷನ್ ಇಸ್ ರೈಸ್, ನೋ ಫರ್ದರ್ ಸ್ಟೇಟ್ಮೆಂಟ್ ಇನ್ ದ ಕರೆಂಟ್ ಬ್ಲಾಕ್ ಆಫ್ ಕೋಡ್. ಅಲ್ಲಿ ಎಕ್ಸೆಪ್ಷನ್ ಬಂತು ಅಂದಾಗ ಏನಾಗುತ್ತೆ, ಮುಂದಿನ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗದಿರೋ ಥರ ಅದು ನೋಡ್ಕೊಳ್ಳುತ್ತೆ. ಲೈಕ್ ಇಲ್ಲೇ ತಪ್ಪಾಗಿದೆ, ಇದನ್ನು ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತರ ಹೇಳುತ್ತದು. ಸೊ ವಿ ವಿಲ್ ಸಿ ವಾಟ್ ಈಸ್ ದಿಸ್ ರೈಸ್ ಫಂಕ್ಷನ್ ಈಸ್ ಯೂಸ್ ಟು ಥ್ರೋ ಆ್ಯನ್ ಎಕ್ಸೆಪ್ಷನ್. ಫಸ್ಟು ಥ್ರೋ ಮಾಡುತ್ತೆ, ಇಲ್ಲಿ ನೋಡಿ, ರೈಸ್ ಎಕ್ಸೆಪ್ಷನ್ ನೇಮ್ ಆಪ್ಷನಲ್ ಆರ್ಗ್ಯುಮೆಂಟ್. ಜನರಲ್ ಸಿಂಟ್ಯಾಕ್ಸ್ ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ವಿ ಹ್ಯಾವ್ ಟು ಯೂಸ್ ವಿತ್ ದ ಕೀವರ್ಡ್ ರೈಸ್ ಅನ್ನೋ ಕೀವರ್ಡ್. ನೀವು ಈ ಕೀವರ್ಡ್ನ ತಪ್ಪು ಬರೆದ್ರೆ ಏನಾಗುತ್ತೆ, ಸ್ಟಾರ್ಟಿಂಗ್ ಹೇಳಿದೆ ಸಿಂಟ್ಯಾಕ್ಸ್ ಎರರ್ ಬರುತ್ತೆ ಅಂತಲ್ವಾ, ಆ ಎರರ್ ಇಲ್ಲಿ ತೋರಿಸಿದೆ. ಬಿಕಾಸ್ ರೈಸ್ ಇಸ್ ಅ ಕೀವರ್ಡ್, ಇದು ಎಕ್ಸೆಪ್ಷನ್ ನೇಮ್. ನೀವು ಒಂದು ನೇಮ್ ಕೊಡಬೇಕು ಎಕ್ಸೆಪ್ಷನ್ಗೆ. ಓಕೆ, ಒಂದು ಪ್ರೋಗ್ರಾಮ್ ನೋಡೋಣ. ದ ಆರ್ಗ್ಯುಮೆಂಟ್ ಈಸ್ ಜನರಲಿ ಈಸ್ ಅ ಸ್ಟ್ರಿಂಗ್ ದಟ್ ಈಸ್ ಡಿಸ್ಪ್ಲೇಡ್ ವೆನ್ ದ ಎಕ್ಸೆಪ್ಷನ್ ಈಸ್ ರೈಸ್ಡ್. ಇದೇನಾಗುತ್ತೆ, ಈ ರೈಸ್ ಅನ್ನೋ ವರ್ಡ್ ಯೂಸ್ ಮಾಡಿದಾಗ ಏನಾಗುತ್ತೆ, ಜನರಲಿ ದ ಆರ್ಗ್ಯುಮೆಂಟ್ ಯಾವುದಿರುತ್ತೆ ಅದು ಸ್ಟ್ರಿಂಗ್ ಆಗಿರುತ್ತೆ. ಸೊ ಸ್ಟ್ರಿಂಗ್ ಅಂದರೆ ಗೊತ್ತು, ಸ್ಟ್ರಿಂಗ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ವಿಚ್ ಈಸ್ ಎನ್ಕ್ಲೋಸ್ಡ್ ಇನ್ ಡಬಲ್ ಕೋಟ್ಸ್. ನೋಡಿ, ನೆಕ್ಸ್ಟ್ ದ ಅಸರ್ಟ್ ಸ್ಟೇಟ್ಮೆಂಟ್. ಇಟ್ ಈಸ್ ಯೂಸ್ ಟು ಟೆಸ್ಟ್ ಅನ್ ಎಕ್ಸ್ಪ್ರೆಷನ್ ಇನ್ ದ ಪ್ರೋಗ್ರಾಮ್ ಕೋಡ್. ಅಸರ್ಟ್ ಎಕ್ಸ್ಪ್ರೆಷನ್ ಆರ್ಗ್ಯುಮೆಂಟ್ಸ್. ಸೊ ಈ ರೈಸ್ ಮತ್ತು ಅಸರ್ಟ್ನ ನೀವು ಯಾವಾಗಂದ್ರೆ ಅವಾಗ ಅದನ್ನು ಎಲ್ಲಿ ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ದ ಸ್ಟೇಟ್ಮೆಂಟ್ ಈಸ್ ಜನರಲಿ ಯೂಸ್ಡ್ ಇನ್ ದ ಬಿಗಿನಿಂಗ್ ಆಫ್ ದ ಫಂಕ್ಷನ್ ಆರ್ ಆಫ್ಟರ್ ಅ ಫಂಕ್ಷನ್ ಕಾಲ್ ಟು ಚೆಕ್ ಅ ವ್ಯಾಲಿಡ್ ಇನ್ಪುಟ್. ಸೊ ರೈಸು ಮತ್ತು ಅಸರ್ಟ್ನ ನಾವು ಯೂಸ್ ಮಾಡೋಕ್ಕೋದು ವ್ಯಾಲಿಡ್ ರೈಸ್ನ ಫೋರ್ಸ್ಫುಲಿ ಎಕ್ಸೆಪ್ಷನ್ನ ಇದು ಮಾಡೋದಕ್ಕೆ, ಆ್ಯಂಡ್ ಅಸರ್ಟ್ ಫಂಕ್ಷನ್ನು ಇನ್ಪುಟ್ನ ಟು ಚೆಕ್ ಫಾರ್ ವ್ಯಾಲಿಡ್ ಇನ್ಪುಟ್ಗೆ ಇದು ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಹೌ ಟು ಹ್ಯಾಂಡ್ಲಿಂಗ್ ದ ಎಕ್ಸೆಪ್ಷನ್ಸ್. ಇದೆರಡರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟು ಇದೆರಡು ತಿಳ್ಕೊಳ್ಳಿ ಸಾಕು. ಸಿಂಟ್ಯಾಕ್ಸ್ ತಿಳ್ಕೊಳ್ಳಿ, ಅಸರ್ಟ್ ಎಕ್ಸ್ಪ್ರೆಷನ್ ಆ್ಯಂಡ್ ಆರ್ಗ್ಯುಮೆಂಟ್ಸ್. ಓಕೆ, ಆನ್ ಎನ್ಕೌಂಟರಿಂಗ್ ಅನ್ ಅಸರ್ಟ್ ಸ್ಟೇಟ್ಮೆಂಟ್, ಇಲ್ಲಿ ನೋಡಿ, ಇಫ್ ದಿಸ್ ಎಕ್ಸ್ಪ್ರೆಷನ್ ಇಸ್ ಫಾಲ್ಸ್ ಅನ್ ಅಸರ್ಷನ್ ಎರರ್ ಎಕ್ಸೆಪ್ಷನ್ ಈಸ್ ರೈಸ್ಡ್ ವಿಚ್ ಕ್ಯಾನ್ ಬಿ ಹ್ಯಾಂಡಲ್ ಲೈಕ್ ಎನಿ ಅದರ್ ಎಕ್ಸೆಪ್ಷನ್. ಸೊ ರೈಸ್ ಆ್ಯಂಡ್ ಅಸರ್ಟ್ ಮೆಥಡ್ಸ್ನ ನಾವು ಯೂಸ್ ಮಾಡಿ, ರೈಸ್ ಆ್ಯಂಡ್ ಅಸರ್ಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿ ನಾನು ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ಬೋದು. ನೆಕ್ಸ್ಟ್ ಹ್ಯಾಂಡಲಿಂಗ್ ಆ್ಯನ್ ಎಕ್ಸೆಪ್ಷನ್. ಈ ಹ್ಯಾಂಡ್ಲಿಂಗ್ ದ ಎಕ್ಸೆಪ್ಷನ್ನ ಇದು ತುಂಬ ಇಂಪಾರ್ಟೆಂಟು. ನಿಮಗೆ ಇಲ್ಲಿ ಜನರಲ್ ಆಗೇ ಬರೋದೆ ಟ್ರೈ ಆ್ಯಂಡ್ ಕ್ಯಾಚ್ ಬ್ಲಾಕ್ಸೇ ಬರೋದಿಲ್ಲಿ. ಸೊ ವಾಟ್ ಈಸ್ ದಿಸ್ ಟ್ರೈ ಆ್ಯಂಡ್ ವಾಟ್ ಈಸ್ ದಿಸ್ ಕ್ಯಾಚ್, ವಿ ವಿಲ್ ಸಿ ನೌ. ನೋಡಿ, ನೀಡ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನಾನು ಆಲ್ರೆಡಿ ಈಗ ಅದನ್ನು ಮುಂಚೆನೇ ಹೇಳಿದೆ. ರನ್ ಟೈಮ್ ಎರರ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಇಟ್ಸ್ ನಾಟ್ ಈಸಿ ಟು ಹ್ಯಾಂಡಲ್ ದ ರನ್ ಟೈಮ್ ಎರರ್ಸ್. ನಾನು ಅದೇ ಹೇಳಿದೆ ನೋಡಿ, ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ C++, ಜಾವಾ, ರೂಬಿ ಎಲ್ಲದರಲ್ಲೂ ಇದೆ. ಬಟ್ ಇಟ್ಸ್ ಅ ಯೂಸ್ಫುಲ್ ದಟ್ ಕ್ಯಾಪ್ಚರಿಂಗ್ ರನ್ ಟೈಮ್ ಎರರ್ಸ್ ಆ್ಯಂಡ್ ಹ್ಯಾಂಡ್ಲಿಂಗ್ ದೆಮ್ ಸೊ ಆ್ಯಸ್ ಟು ಅವಾಯ್ಡ್ ದ ಪ್ರೋಗ್ರಾಮ್ ಗೆಟಿಂಗ್ ಕ್ರ್ಯಾಶ್ಡ್. ಏನಾಗುತ್ತೆ, ಇವಾಗ ಗಾರ್ಬೇಜ್ ವ್ಯಾಲ್ಯೂ ಬಂದಾಗ ಏನಾಗ್ಬಿಡುತ್ತೆ, ಸಮ್ಟೈಮ್ಸ್ ಏನಾಗುತ್ತೆ, ಡಿವೈಡ್ ಬೈ ಝೀರೋನೇ ಎಕ್ಸಾಂಪಲ್ ತೊಗೊಳ್ಳಿ. ಅದು ಗಾರ್ಬೇಜ್ ವ್ಯಾಲ್ಯೂ ಬಂದಾಗ ಏನಾಗುತ್ತೆ, ಸಮ್ಟೈಮ್ಸ್ ದೇರ್ ಇಸ್ ಅ ಚಾನ್ಸ್ ಆಫ್ ಕ್ರ್ಯಾಶಿಂಗ್ ಆಫ್ ದ ಪ್ರೋಗ್ರಾಮ್. ನೀವೇನು ಎಂಟರ್ ಪ್ರೋಗ್ರಾಮ್ ಮಾಡಿರ್ತೀರೋ ಅದು ಕ್ರ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಎಕ್ಸೆಪ್ಷನ್ನ ನಾವೇ ಯೂಸರೇ ಒಂದು ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡಬೇಕು. ಪೈಥಾನಲ್ಲಿ ಬೈ ಡಿಫಾಲ್ಟ್ ಇದೆ ಝೀರೋ ಡಿವಿಷನ್ ಎರರ್. ಅದು ಬಿಟ್ಟು ಬೇರೆ ಏನಾನ ಎರರ್ಸ್ ಬರೋ ಥರ ಇದ್ದರೆ ಅದನ್ನು ನಾವು ಎಕ್ಸೆಪ್ಷನಲ್ಲಿ ನಾವು ಹ್ಯಾಂಡಲ್ ಮಾಡ್ಬೋದು. ಕಂಪೈಲರ್ ಆರ್ ಇಂಟರ್ಪ್ರಿಟರ್ ಕೀಪ್ಸ್ ಟ್ರ್ಯಾಕ್ ಆಫ್ ದ ಎಕ್ಸಾಕ್ಟ್ ಪೊಸಿಷನ್ ವೇರ್ ದ ಎರರ್ ಹ್ಯಾಸ್ ಅಕ್ಕರ್ಡ್. ಸೊ ಇಂಟರ್ಪ್ರಿಟರ್ ಅಥವಾ ಕಂಪೈಲರ್ ಕೆಲಸ ಏನು, ಅದೇ ಕೆಲಸ, ಎರರ್ ಎಲ್ಲಿದೆ, ಯಾವ ಪಾಯಿಂಟಲ್ಲಿದೆ ಅದನ್ನು ತೋರಿಸ್ಬೇಕು ಅನ್ನೋದಿನ್ನೇ. ಸೊ ದಟ್ಸ್ ವೈ ವಿ ನೀಡ್ ಅ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ನೋಡಿ,
ಹೌ ದ ಪ್ರೊಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಸ್ ಸ್ಟಾರ್ಟೆಡ್. ಇಲ್ಲಿ ನೋಡಿ ಫಸ್ಟ್ ಇದೆ ಆ್ಯನ್ ಎರರ್ ಎನ್ಕೋಡೆಡ್ ಇನ್ ಅ ಮೆಥಡ್. ಯಾವುದೋ ಒಂದು ಮೆಥಡಲ್ಲಿ ಎರರ್ ಬಂತು ಅಂದಾಗ ನಾವೇನು ಮಾಡ್ತೀವಿ, ಅದು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡುತ್ತೆ, ಎಕ್ಸೆಪ್ಷನ್ ಆಬ್ಜೆಕ್ಟ್ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ. ದಟ್ ಆಬ್ಜೆಕ್ಟ್ ಈಸ್ ಸೆಂಡ್ ಟು ದ, ಆವಾಗ ಅದು ಇಲ್ಲೇ ನೋಡಿ, ನೇಮ್ ಆ್ಯಂಡ್ ಪೊಸಿಷನ್ ಇನ್ ದ ಪ್ರೋಗ್ರಾಮ್ ವೆನ್ ದ ಎರರ್ ಇಸ್ ಅಕರ್ಡ್, ದ ಆಬ್ಜೆಕ್ಟ್ ಈಸ್ ಹ್ಯಾಂಡೆಡ್ ಓವರ್ ಟು ದ ರನ್ ಟೈಮ್ ಸಿಸ್ಟಮ್ ಸೊ ದಟ್ ಇಟ್ ಕ್ಯಾನ್ ಫೈಂಡ್ ಆನ್ ಅಪ್ರೋಪ್ರಿಯೇಟ್ ಕೋಡ್ ಟು ಹ್ಯಾಂಡಲ್ ದಿಸ್ ಪರ್ಟಿಕ್ಯುಲರ್ ಎಕ್ಸೆಪ್ಷನ್. ಆಗಲೇ ಬಿಲ್ಟ್ ಇನ್ ಫಂಕ್ಷನ್ಸ್ ನೋಡಿದ್ವಿ, ಝೀರೋ ಡಿವಿಷನ್ ಎರರ್. ಇಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ ತಕ್ಷಣ ಏನಾಗುತ್ತೆ, ಒಂದು ಎಕ್ಸೆಪ್ಷನ್ ಬರುತ್ತಲ್ಲ, ಈ ಎಕ್ಸೆಪ್ಷನ್ ಏನು ಮಾಡುತ್ತೆ, ರನ್ ಟೈಮ್ ಸಿಸ್ಟಮಿಗೆ ಕಳಿಸುತ್ತೆ. ಆ ಸಿಸ್ಟಮಲ್ಲಿ ಏನಿರುತ್ತೆ, ಯಾವ ಎಕ್ಸೆಪ್ಷನ್ನ ನಾನು ಯೂಸ್ ಮಾಡಿದ್ರೆ, ಅಪ್ರಾಪ್ರಿಯೇಟಾಗಿ ಯೂಸ್ ಮಾಡಿದ್ರೆ ನಾನು ಈ ಎರರ್ನ ಸಾಲ್ವ್ ಮಾಡ್ಬೋದು. ಎಕ್ಸಾಂಪಲ್ ಝೀರೋ ಡಿವಿಷನ್ ಎರರ್, ಸಿಂಟ್ಯಾಕ್ಸ್ ತಪ್ಪಿದರೆ ಸಿಂಟ್ಯಾಕ್ಸ್ ಎರರ್ನ ತೋರಿಸ್ಬೇಕು. ದೆನ್ ಇಂಡೆಕ್ಸ್ ಜಾಸ್ತಿ ಇದ್ದರೆ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎರರ್ಸ್ನ ನಾನು ತೋರಿಸ್ಬೇಕು. ಸೊ ದಟ್ ಈಸ್ ವಾಟ್ ಮೈ ರನ್ ಟೈಮ್. ಇಲ್ಲಿ searches the entire program for a block of code called the exception handler that can handle the raised exception. ಅಲ್ಲಿ ನೀವು ಕ್ರಿಯೇಟ್ ಮಾಡಿದರೆ ಎಕ್ಸೆಪ್ಷನ್ನ, ಇಲ್ಲ ಅಂದರೆ ಅದು ಬಿಲ್ಟ್ ಇನ್ ಏನಿದೆಯೋ ಅದು ನೋಡುತ್ತೆ. ಫಾರ್ ದ ಮೆಥಡ್ ಇನ್ ವಿಚ್ ದ ಎರರ್ ಹಸ್ ಅಕರ್ಡ್ ಆ್ಯಂಡ್ ದ ಎಕ್ಸೆಪ್ಷನ್ ಹ್ಯಾಸ್ ಬೀನ್ ರೇಸ್ಡ್. ಫಸ್ಟ್ ಅದು ಮೆಥಡ್ನ ನೋಡುತ್ತೆ, ಯಾವ ಮೆಥಡಲ್ಲಿ ಆಗಿದೆ ಅಂತ. ಫೌಂಡ್, ಎಕ್ಸಿಕ್ಯೂಟ್ ದ ಕೋಡ್ ಕ್ಯಾಚಿಂಗ್ ಎನ್ ಎಕ್ಸೆಪ್ಷನ್. ಇಫ್ ನಾಟ್ ಫೌಂಡ್, ಸರ್ಚಸ್ ಫಾರ್ ಮೆಥಡ್ಸ್ ಇನ್ ಅ ಕಾಲ್ ಸ್ಟ್ಯಾಕ್ ಇನ್ ರಿವರ್ಸ್ ಸೀಕ್ವೆನ್ಸ್. ಸೊ ಉಲ್ಟಾ ಹೋಗುತ್ತೆ ತಿರ್ಗಾ. ಸೊ ರಿವರ್ಸ್ ಸೀಕ್ವೆನ್ಸ್ ಅಂದಾಗ ಏನಾಗುತ್ತೆ, ಕೋಡ್ನಲ್ಲಿ ಉಲ್ಟಾ ಹೋಗುತ್ತೆ, ಎಲ್ಲಿ ನಾನು ಮತ್ತೆ ಹುಡುಕ್ಬೋದು ಅನ್ನೋದು ಎಕ್ಸೆಪ್ಷನ್ಸ್ನ ಇನ್ ದ ಬಿಲ್ಟ್ ಇನ್ ಫಂಕ್ಷನ್ಸಲ್ಲಿ ಫಸ್ಟ್ ಹುಡುಕಕ್ಕೆ ಟ್ರೈ ಮಾಡುತ್ತೆ. ಇಫ್ ನಾಟ್ ಫೌಂಡ್ ದೆನ್ ಇಟ್ ಸರ್ಚಸ್ ದ ಮೆಥಡ್ ಫ್ರಮ್ ವಿಚ್ ದಿಸ್ ಮೆಥಡ್ ಇನ್ ವಿಚ್ ಎಕ್ಸೆಪ್ಷನ್ ವಾಸ್ ರೈಸ್ಡ್ ಆರ್ ಕಾಲ್ಡ್. ಎಲ್ಲಿ ನಿಮಗೆ ಎಕ್ಸೆಪ್ಷನ್ ರೈಸ್ ಆಗಿದೆ ಬೈ ಯೂಸಿಂಗ್ ಅ ರೈಸ್ ಕೀವರ್ಡ್ ಆರ್ ಅಸೆಟ್ ಕೀವರ್ಡಲ್ಲಿ ಎಲ್ಲಾಗಿದೆ ಅನ್ನೋದು ಹೇಳಿ ಇದು ಮಾಡುತ್ತೆ. ಓಕೆ, ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ, ನಿಮ್ಗೆ ಐಡಿಯಾ ಬರುತ್ತೆ. ಇಲ್ಲಿ ನೋಡಿ, ಪ್ರಾಕ್ಟೀಸಿಂಗ್ ಫಾರ್ ಟ್ರೈ ಬ್ಲಾಕ್. ಓಕೆ, ಫಸ್ಟ್ ಒಂದು ಸ್ಟೇಟ್ಮೆಂಟ್ ಹಾಕ್ತೀನಿ, ಟ್ರೈ ನ್ಯೂಮರೇಟರ್ ಈಸ್ ಈಕ್ವಲ್ ಟು 50, ಡಿನಾಮಿನೇಟರ್ ಈಸ್ ಈಕ್ವಲ್ ಟು ಇಂಟ್, ಇನ್ಪುಟ್ ಎಂಟರ್ ದ ಡಿನಾಮಿನೇಟರ್, ಕೋಶೆಂಟ್ ಈಸ್ ಈಕ್ವಲ್ ಟು ನ್ಯೂಮರೇಟರ್ ಬೈ ಡಿನಾಮಿನೇಟರ್. ನಾನು ಆಗಲೇ ಹೇಳಿದೆ ಡಿವೈಡ್ ಬೈ 0 ಎರರ್ಸ್ ಇದು ಅಂತ. ಸೊ ಪ್ರಿಂಟ್ ಕೋಶೆಂಟ್, ಪ್ರಿಂಟ್ ಡಿವಿಷನ್ ಪರ್ಫಾರ್ಮ್ಡ್ ಸಕ್ಸಸ್ಫುಲಿ ಎಕ್ಸೆಪ್ಟ್ 0 ಡಿವಿಷನ್ ಎರರ್. ಸೊ ಇಲ್ಲಿ ನಾವೇನು ಮಾಡ್ತಾಯಿದ್ವಿ, ಇಲ್ಲೊಂದು ಎಕ್ಸೆಪ್ಟ್ ಅನ್ನೋ ಕೀವರ್ಡ್ ಹಾಕ್ಬಿಟ್ಟು 0 ಡಿವಿಷನ್ ಎರರ್, ಡಿನಾಮಿನೇಟರ್ ಆ್ಯಸ್ 0 ನಾಟ್ ಅಲೋಡ್. ಇದೇ ಪ್ರೋಗ್ರಾಮ್ನ ನಾನು ಏನಾದರೂ ಸಿಂಪಲ್ ಆಗಿ ಬರೆದ್ರೆ, ಫಾರ್ ಎಕ್ಸಾಂಪಲ್ ಇದೇ ಪ್ರೋಗ್ರಾಮ್ ಸಿಂಪಲ್ ಆಗಿ ಬರೆದೆ ಅಂತ ಇಟ್ಕೊಳ್ಳಿ, ನ್ಯೂಮರೇಟರ್ ಈಸ್ ಈಕ್ವಲ್ ಟು ಎನ್ ಈಸ್ ಈಕ್ವಲ್ ಟು 50, NUM ನ್ಯೂಮರೇಟರ್ ಈಸ್ ಈಕ್ವಲ್ ಟು 50, ಓಕೆ, ಡಿನಾಮಿನೇಟರ್ ಈಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಆಫ್, ನಾನು ಯೂಸರ್ನ ಕೇಳ್ತಾ ಇದ್ದೀನಿ ಇನ್ಪುಟ್ ಮಾಡಿ ಅಂತ, ಎಂಟರ್ ಡಿನಾಮಿನೇಟರ್ ಎಂಟರ್ ಮಾಡ್ತೀನಿ. ದೆನ್ quotient is equal to numerator divided by denominator. ಓಕೆ, ಇಲ್ಲಿಗೆ ಆಯಿತು, ಪ್ರಿಂಟ್ quotient ಅಂತ ಹಾಕಿದೆ ಅಂತ ಇಟ್ಕೊಳ್ಳಿ. ಇಲ್ಲಿಗೆ ನನ್ನ ಪ್ರೋಗ್ರಾಮ್ ಮುಗೀತು. ಬಟ್ ನಾವೇನಕ್ಕೆ ಎಕ್ಸೆಪ್ಷನ್ ಯೂಸ್ ಮಾಡ್ತಾ ಇದ್ದೀವಿ, ಬಿಕಾಸ್ ಟು ಕ್ಯಾಚ್ ದ ವಿ ಹ್ಯಾವ್ ಟು ಟೆಲ್ 0 ಡಿವಿಷನ್ ಎರರ್ ಅಂತ ನಾನು ಆಗಿದ ತಕ್ಷಣ ನನಗೆ ಆ್ಯಸ್ ಅ ಪ್ರೋಗ್ರಾಮರ್ ನನ್ನ ಕ್ಲೈಂಟ್ ತುಂಬ ಜನ ಇರ್ತಾರೆ. ನೀನು ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ ಕೊಟ್ಟಾಗ 1/0 ಕೊಟ್ಟಾಗ ಅದು ನೋಡಿ ಅದೊಂದು ಸಮ್ ವ್ಯಾಲ್ಯೂಸ್ ತೋರಿಸುತ್ತೆ ಸಿಂಪಲ್ ಕ್ಯಾಲ್ಕುಲೇಟರಲ್ಲಿ. ಬಟ್ ಆ ವ್ಯಾಲ್ಯೂಸ್ನ ನೀವು ಅವಾಯ್ಡ್ ಮಾಡೋದಕ್ಕೇ ಅದನ್ನೆಲ್ಲ ನಿಮಗೆ ಔಟ್ಸೈಡ್, ಅಂದರೆ ಲೈಕ್ ಹೇಗೆ ನೀವು ಅದನ್ನು ಹೇಗೆ ಕನ್ವೆ ಮಾಡ್ತೀರಾ ಯೂಸರ್ಗೆ, ವಿ ವಿಲ್ ಯೂಸ್ ದಿಸ್. ಸೊ ನಾನೇನು ಮಾಡ್ತೀನಿ, ಇದು ಎಂಟೈರ್ ಕೋಡ್ನ ಟ್ರೈ ಬ್ಲಾಕಲ್ಲಿ ಬರಿತೀನಿ. ಸೊ ಬ್ಲಾಕ್ ಅಂದಿದ ತಕ್ಷಣ ಏನಾಯಿತು, ಎಗೇನ್ ಇಂಡೆಂಟೇಷನ್ ಬಂತು. ವೆನ್ ಎವರ್ ಐ ಯೂಸ್ ಅ ವರ್ಡ್ ಟ್ರೈ ಐ ಶುಡ್ ಹ್ಯಾವ್ ಅ ಇಂಡೆಂಟೇಷನ್, ಅದರ್ವೈಸ್ ಐ ವಿಲ್ ಗೆಟ್ ಎರರ್. ವಾಟ್ ಇಸ್ ದ ಎರರ್ ಕಾಲ್ಡ್ ಆಸ್ ಇಂಡೆಂಟೇಷನ್ ಎರರ್. ಬಿಲ್ಟ್ ಇನ್ ಮೆಥಡ್ಗೆ ಹೋಗುತ್ತೆ, ಅಲ್ಲಿ ಚೆಕ್ ಮಾಡುತ್ತೆ, ಇದು ಇಂಡೆಂಟೇಷನ್ ಎರರ್ ಅಂತ ಅದೇ ತೋರಿಸುತ್ತೆ. ಸೊ ಇಂಡೆಂಟೇಷನ್ ಎರರ್. ಸೊ ಇದು ಎಂಟೈರ್ ಕೋಡ್ನ ಟ್ರೈ ಬ್ಲಾಕಲ್ಲಿ ಹಾಕ್ತೀನಿ. ಎಂಟೈರ್ ಕೋಡ್ನ ಟ್ರೈ ಬ್ಲಾಕ್ದಲ್ಲಿ ಹಾಕ್ದಾಗ ಏನಾಗುತ್ತೆ, ಇಲ್ಲಿ ನಾನು ಎಕ್ಸೆಪ್ಟ್ ಮಾಡಬೇಕು, ಏನೋ ಒಂದು ಇರಲೇಬೇಕು ಎರರ್ಗೆ. ಸೊ ಆವಾಗ ನಾನು ಇಲ್ಲೇನು ಮಾಡ್ತೀನಿ, ಬೈ ಯೂಸಿಂಗ್ ಅ ಎಕ್ಸೆಪ್ಟ್ ಕೀವರ್ಡ್ ಇಟ್ಸ್ ಅ 0 ಡಿವಿಷನ್ ಎರರ್. ಬಿಲ್ಟ್ ಇನ್ ಮೆಥಡ್ ಯೂಸ್ ಮಾಡಿಬಿಡ್ತೀನಿ, 0 ಡಿವಿಷನ್ ಎರರ್ ಅಂತ ಬಿಲ್ಟ್ ಇನ್ ಮೆಥಡ್ ಯೂಸ್ ಮಾಡಿದಾಗ ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಡಿನಾಮಿನೇಟರ್ ಆಸ್ 0 ನಾಟ್ ಅಲೋಡ್. ಅಂದರೆ ಯೂಸರ್ಗೆ ಹೇಳ್ತಾ ಇದ್ದೀನಿ, ಯು ಕೆನಾಟ್ ಎಂಟರ್ ದ ಡಿನಾಮಿನೇಟರ್ ಆಸ್ ಅ 0 ಬಿಕಾಸ್ ಏನಕ್ಕೆ ಹೇಳಿ, ನನಗದು ವ್ಯಾಲ್ಯೂನೇ ಬರಲ್ಲ, ಅನ್ಡಿಫೈನ್ಡ್ ವ್ಯಾಲ್ಯೂ ಬರುತ್ತೆ. ಸೊ ಅನ್ಡಿಫೈನ್ಡ್ ವ್ಯಾಲ್ಯೂ ಬರೋಕ್ಕಾಗಲ್ಲ. ಸೊ ಅದಾಗಿದ ತಕ್ಷಣ ಏನಾಗುತ್ತೆ, ನಾನು 0 ಹಾಕಿದ್ರೆ ಡೈರೆಕ್ಟಾಗಿ ಈ ಸ್ಟೇಟ್ಮೆಂಟಿಗೆ ಬರುತ್ತೆ, ಎಕ್ಸೆಪ್ಟಿಗೆ ಬಂದು ಡಿನಾಮಿನೇಟರ್ 0 ಇಸ್ ನಾಟ್ ಅಲೋಡ್. ನೀವೇನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಬೋದು ಇಲ್ಲಿ, ಯು ಕೆನಾಟ್ ಎಂಟರ್ 0 ಆ್ಯಸ್ ಅ ಡಿನಾಮಿನೇಟರ್, ಎನಿ ಸ್ಟೇಟ್ಮೆಂಟ್ಸ್ ಅದು, ಬಿಕಾಸ್ ಪ್ರಿಂಟಲ್ಲಿ ಬರೋದೆಲ್ಲ ಯೂಸರ್ ಡಿಫೈನ್ ಸ್ಟೇಟ್ಮೆಂಟ್ಸ್ ಅದು. ಸೊ ಅದರಲ್ಲಿ ನೀವೇನು ಬೇಕಾದರೂ ಅದು ಹಾಕ್ಬೋದು. ನೆಕ್ಸ್ಟ್ ಪ್ರಿಂಟ್ ಔಟ್ಸೈಡ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್, ಪ್ರಿಂಟ್ ಔಟ್ಸೈಡ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಅಂತ ಬರುತ್ತೆ. ಇದು ಒಂದು ಸಿಂಪಲ್ ಎಕ್ಸಾಂಪಲ್.
ನೆಕ್ಸ್ಟ್ ನೋಡಿ ಕ್ಯಾಚಿಂಗ್ ಎಕ್ಸೆಪ್ಷನ್ಸ್, ಇನ್ನೊಂದು ಎಕ್ಸಾಂಪಲ್ ಇದೆ. ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಅಂದರೆ ತುಂಬ ಎಕ್ಸೆಪ್ಷನ್ಸ್ ಇದ್ದರೆ ಏನು ಮಾಡೋದು ಅಂತ. ಇಲ್ಲಿ ನೋಡಿ, ಇನ್ಪುಟ್ ಎಂಟರ್ ದ ಡಿನಾಮಿನೇಟರ್, ಪ್ರಿಂಟ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್, ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ. ಯಾವಾಗ ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ ಆಗಿರುತ್ತೆ, ನ್ಯೂಮರೇಟರು ಒಂದು ಇಂಟಿಜರ್ ಇದ್ದು ಡಿನಾಮಿನೇಟರ್ ಒಂದು ಇಂಟಿಜರ್ ಇದ್ದರೆ ನನಗೆ ಇದಾಗುತ್ತೆ. ಇಲ್ಲಿ ನಾನು ಕೊಟ್ಟಿರೋದು ಡಿನಾಮಿನೇಟರ್ ಏನು ಇಂಟಿಜರ್ ಅಂತಿದೆ. ಇನ್ ಕೇಸ್ ನಾನು ಏನಾದರೂ ಡಿನಾಮಿನೇಟರ್ ಆ್ಯಸ್ ಅ ಯೂಸರ್ 3.5 ಕೊಟ್ಟರೆ ಇಲ್ಲಿ ನೋಡಿ ಬಂತಲ್ಲ ಎರರು, ವ್ಯಾಲ್ಯೂ ಎರರ್, ಎಕ್ಸೆಪ್ಟ್ ಮಾಡ್ಬೋದು ನಾನು. ಅರ್ಥ ಆಗ್ತಿದ್ಯಾ? ಸೊ ಇದನ್ನು ನಾನೇನಾದರೂ ವಿತೌಟ್ ಎಕ್ಸೆಪ್ಷನ್ಸ್ ಯೂಸ್ ಮಾಡಿ ಬರೆದ್ರೆ ಪ್ರೋಗ್ರಾಮು, ಆವಾಗ ರನ್ ಟೈಮಲ್ಲೆಲ್ಲ ಇದನ್ನು ನಾನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಪೈಥಾನ್ ಈಸ್ ವೆರಿ ರಿಚ್, ಇಟ್ ವಿಲ್ ಹ್ಯಾಂಡಲ್ಸ್ ವಿತ್ ದಿಸ್ ಎರರ್ಸ್, ವ್ಯಾಲ್ಯೂ ಎರರ್ ಇದನ್ನೆಲ್ಲ ಮಾಡುತ್ತೆ. ಬಟ್ ನೀವು ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ಈ ಥರದ್ದು ಇನ್ನೂ ತುಂಬ ಎಕ್ಸೆಪ್ಷನ್ಸ್ ಬರುತ್ತೆ. ಓಕೆ, ಎ ಜಾಗದಲ್ಲಿ ಬಿನ ಎಕ್ಸೆಪ್ಟ್ ಮಾಡ್ಬೋದು ನಾನು ಅನ್ನೋದು ಬಂದಾಗ, ಇನ್ ದಟ್ ಕೇಸಸ್ ವಿ ಹ್ಯಾವ್ ಟು ಯೂಸ್ ದ ಕೀವರ್ಡ್ ಕಾಲ್ಡ್ ಆಸ್ ಎಕ್ಸೆಪ್ಟ್ ಝೀರೋ ಡಿವಿಷನ್ ಎರರ್, ಎಕ್ಸೆಪ್ಟ್ ವ್ಯಾಲ್ಯೂ ಎರರ್. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಈಸ್ ವಾಟ್ ಮೈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಆರ್ ಕ್ಯಾಚಿಂಗ್ ದ ಎಕ್ಸೆಪ್ಷನ್ಸ್. ನೋಡಿ ಇಲ್ಲಿ ಟ್ರೈ, ಐ ಆಮ್ ಯೂಸಿಂಗ್ ದ ಎಕ್ಸೆಪ್ಟ್ ಕೀವರ್ಡ್, ಝೀರೋ ಡಿವಿಷನ್ ಎರರ್. ಐ ಕೆನಾಟ್ ಯೂಸ್ ಅ ಝೀರೋ ಆಲ್ಸೋ denominator, and I cannot use some real number also as a denominator. ಇವಾಗ ನ್ಯೂಮರೇಟರ್ 10 ಕೊಟ್ಟು ಡಿನಾಮಿನೇಟರ್ 2.5 ಕೊಟ್ಟರೆ ಐ ವಿಲ್ ಗೆಟ್ ದ ರಿಸಲ್ಟ್. 2.5 ಕೊಟ್ಟರೆ ರಿಸಲ್ಟ್ ಬರುತ್ತೆ. ಬಟ್ ಪ್ರೋಗ್ರಾಮಿಂಗಲ್ಲಿ ನನಗೆ ಏನು ಕೊಟ್ಟಿರೋದು, ನನ್ನ ಡಿನಾಮಿನೇಟರ್ ಏನಿರೋದು ನಾನೇನು ಡಿಫೈನ್ ಮಾಡಿಬಿಟ್ಟಿದ್ದೀನಿ, ಇಂಟ್ ಆಫ್ ಅಂತ ಕೊಟ್ಬಿಟ್ಟಿದ್ದೀನಿ. ಸೊ ಅದು ಕಂಪಲ್ಸರಿ ಯಾವಾಗಲೂ ಇಂಟೀಜರ್ಸೇ ಆಗಿರಬೇಕು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಇಂಟನ್ನು ಕೊಟ್ಬಿಟ್ಟು ನಾನು ಇಲ್ಲಿ 2.5 ಆ್ಯಸ್ ಅ ಇನ್ಪುಟ್ ನಾನು 2.5 ಕೊಟ್ಟರೆ ಏನಾಗುತ್ತೆ, ಝೀರೋ ಡಿವಿಷನ್ ಎರರ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಈ ನೆಕ್ಸ್ಟ್ ಫ್ಯೂಚರ್ ಕ್ಲಾಸಸಲ್ಲಿ ನಾನು ಆದಷ್ಟು ಒಂದು ಪ್ರೋಗ್ರಾಮ್ನ ಟೈಪ್ ಮಾಡ್ತಾನೆ ನಿಮ್ಗೆ ಒಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನನೂ ಪಡ್ತೀವಿ. ನೆಕ್ಸ್ಟ್ ಟ್ರೈ ಎಕ್ಸೆಪ್ಟ್ ಎಲ್ಸ್. ಸೊ ನನಗೇನಾದರೂ ಮಲ್ಟಿಪಲ್ ಎಲ್ಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ, ಈ ಸ್ಟೇಟ್ಮೆಂಟ್ ಇಲ್ಲಾಂದರೆ ಈ ಸ್ಟೇಟ್ಮೆಂಟ್ ವರ್ಕ್ ಆಗಲೇಬೇಕು ಅಂದಾಗ ಮಾತ್ರ ಎಲ್ಸ್ ಕಂಡೀಷನ್ಸ್ ಯೂಸ್ ಮಾಡ್ತೀವಲ್ಲ. ಸೊ ಆಪ್ಷನ್ ಇದರ್ ಇಟ್ ಶುಡ್ ಬಿ ಎ ಟ್ರೂ ಆರ್ ಇಟ್ ಶುಡ್ ಬಿ ಎ ಕಂಪಲ್ಸರಿ ಫಾಲ್ಸ್ ಅನ್ನೋ ಟೈಮಲ್ಲಿ ಏನು ಮಾಡ್ತೀವಿ, ಇದರ್ ಟ್ರೂ ಆರ್ ಫಾಲ್ಸ್ ಅನ್ನೋದಕ್ಕೆ ಯೂಸ್ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ಟ್ರೈ ಎಕ್ಸೆಪ್ಟ್ ಎಲ್ಸ್ ಕ್ಲಾಸ್. ಟ್ರೈ ಎಕ್ಸೆಪ್ಟ್ ಎಲ್ಸ್ ಕ್ಲಾಸ್ ಯೂಸ್ ಮಾಡಿದಾಗ ಏನು ಮಾಡ್ತೀನಿ ನೋಡಿ, ಝೀರೋ ಡಿವಿಷನ್ ಎರರ್ ಆಗಲೇ ಹೇಳಿದೆ. ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತೊಗೊಳ್ಳಿ, ಯಾವುದೇ ಟೆಕ್ಸ್ಟ್ ಬುಕ್ಸ್ ತೊಗೊಳ್ಳಿ, ಯಾವುದೇ ಮೆಟೀರಿಯಲ್ಸ್ ತೊಗೊಳ್ಳಿ, ನಿಮಗೆ ಟ್ರೈ ಕ್ಯಾಚ್ ಬ್ಲಾಕ್ಸ್ನ ಎಕ್ಸ್ಪ್ಲೈನ್ ಮಾಡೋದೇ ಝೀರೋ ಡಿವಿಷನ್ ಎರರ್ನೇ. ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಅದು ನೀಟಾಗೂ ಸ್ವಲ್ಪ ಅಂದರೆ ಅದು ಈಸಿಯಾಗೂ ಇದೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಓಕೆ, ಎಗೇನ್ ಇಲ್ಲಿ ಸೇಮ್ ಥಿಂಗ್, ಇಂಟೀಜರ್ ಇದೆ, ವ್ಯಾಲ್ಯೂ ಎರರ್ ಕೊಟ್ಬಿಟ್ಟಿದ್ದೀನಿ, ಎಲ್ಸ್ ದ ರಿಸಲ್ಟ್ ಆಫ್ ಡಿವಿಷನ್ ಆಪ್ರೇಷನ್ ಈಸ್ ಕೋಶಂಟ್. ಸೊ ಇದು ಯಾವಾಗ ಕೊಡ್ತೀನಿ ಅಂದರೆ, ಇದು ಎಲ್ಸ್ ಪಾರ್ಟ್ ಕೊಟ್ಟಾಗ ಏನಾಗುತ್ತೆ, ಓನ್ಲಿ ಇಂಟೀಜರ್, ಅದು ಬಿಟ್ಟು ನಾನು ಹಾಕಿದಾಗ್ಲೂ ದ ಇಂಟೀಜರ್ ರಿಸಲ್ಟ್ ಆಫ್ ಡಿವಿಷನ್ ಈಸ್ ಕೋಶಂಟ್, ಆಪ್ರೇಷನ್ ಈಸ್ ಕೋಶಂಟ್. ನಾನು ಏನು ಕೊಟ್ಟಿರ್ತೀನೋ ಕೋಶಂಟು ಅದರದ್ದು ವ್ಯಾಲ್ಯೂ ಬರುತ್ತೆ. ಸೊ ಲಾಸ್ಟ್ ಪಾರ್ಟ್ ಆಫ್ ದ ಯೂನಿಟ್ ಇಸ್ ಫೈನಲಿ ಕ್ಲಾಸ್. ಇಲ್ಲಿ ನೀವು ನೋಡ್ಬೋದು, ಕೆನ್ ಆಲ್ಸೋ ಹ್ಯಾವ್ ಆನ್ ಆಪ್ಷನಲಿ, ಇದು ಆಪ್ಷನಲ್, ಇದು ಕಂಪಲ್ಸರಿ ಯೂಸ್ ಮಾಡಬೇಕು ಅಂತನಿಲ್ಲ, ಆಪ್ಷನಲ್ ಆಗಿ ನಾನು ಫೈನಲಿ ಅನ್ನೋ ಕೀವರ್ಡ್ ಕ್ಲಾಸ್ನ ಯೂಸ್ ಮಾಡ್ಬೋದು. ಇನ್ಸೈಡ್ ದ ಆರ್ ಆಲ್ವೇಸ್ ಎಕ್ಸಿಕ್ಯೂಟೆಡ್ ರಿಗಾರ್ಡ್ಲೆಸ್ ವೆದರ್ ದ ಎಕ್ಸೆಪ್ಷನ್ ಹ್ಯಾಸ್ ಅಕರ್ಡ್ ಇನ್ ದ ಟ್ರೈ ಬ್ಲಾಕ್ ಆರ್ ನಾಟ್. ಸೊ ನಾನು ಫೈನಲಿ ಕ್ಲಾಸ್ ಯೂಸ್ ಮಾಡಿಬಿಟ್ರೆ ನನ್ನ ಟ್ರೈ ಕ್ಯಾಚ್ ಬ್ಲಾಕಲ್ಲಿ ಎಕ್ಸೆಪ್ಷನ್ ಬಂದಿದೆಯೋ ಬಂದಿಲ್ವೋ, ಬಟ್ ಫೈನಲಿ ಈ ಸ್ಟೇಟ್ಮೆಂಟ್ಸ್ ಅಂತೂ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಸೊ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲಾಗಲಿ ನೀವು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ ತೊಗೊಂಡಾಗಲೇ ನಿಮ್ಗೆ ಆ ಕಾನ್ಸೆಪ್ಟ್ಸ್ನ ನೀಟಾಗಿ ಅರ್ಥ ಮಾಡ್ಕೊಳಕ್ಕಾಗೋದು. ಟು ಯೂಸ್ ಫೈನಲಿ ಕ್ಲಾಸ್ ವೈಲ್ ವರ್ಕಿಂಗ್ ವಿತ್ ದ ಫೈಲ್ಸ್ ಟು ಎನ್ಶೂರ್ ದಟ್ ಫೈಲ್ ಆಬ್ಜೆಕ್ಟ್ ಈಸ್ ಕ್ಲೋಸ್ಡ್. ನಾನು ಹೇಳಿದೆ ಆಗಲೇ, ಫೈಲ್ ಎರರ್ ಅಂತ ಬರುತ್ತೆ, IO ಎರರ್ಸ್ ಅಂತ ಬರುತ್ತೆ. ಯಾವುದೇ ಫೈಲ್ ಓಪನ್ ಮಾಡಿದಾಗ ನಾನು ಕ್ಲೋಸ್ ಮಾಡಲೇಬೇಕು. ಕ್ಲೋಸ್ ಆಗಿಲ್ಲ ಅಂದರೆ ಏನಾಗುತ್ತೆ, ಅಲ್ಲಿ ಮೆಮೊರಿ ವೇಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಹಿಂದ್ಗಡೆ, ಅಂಟಿಲ್ ಅನ್ಲೆಸ್. ಬೆಸ್ಟ್ ಎಕ್ಸಾಂಪಲ್ ನಾವು ಫೋನ್ಸಲ್ಲೇ ನೋಡಿದ್ದೀವಿ. ನಾವು ಪ್ರತಿ ಸಲ ಫೋನ್ಸಲ್ಲಿ ಹೋಮ್ ಬಟನ್ಗೆ ಹೋಗಿ ನಾವು ಯಾವಾಗಲೂ ರಿಫ್ರೆಶ್ ಮಾಡಿ ಎರೇಸ್ ಮಾಡ್ತಾ ಇರ್ತೀವಿ. ಯಾಕೆ ಮಾಡ್ತಾ ಇದ್ದೀವಿ ಅದನ್ನು, ಎರೇಸ್ನ ಟು ಕ್ಲಿಯರ್ ದ ರ್ಯಾಮ್ ಮೆಮೊರಿ. ಇನ್ ದ ಸೇಮ್ ಮ್ಯಾನರ್ ಇದನ್ನು ಯೂಸ್ ಮಾಡಬೇಕು. ಕ್ಲೋಸ್ ಆಬ್ಜೆಕ್ಟ್ನ ಕ್ಲೋಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅದು ಯೂಸ್ ಮಾಡುತ್ತೆ. ಬಟ್ ಜನರಲಿ ದ ಫೈನಲಿ ಕ್ಲಾಸ್ ಯಾವಾಗ ಯೂಸ್ ಮಾಡ್ತೀವಿ, ವೈಲ್ ವರ್ಕಿಂಗ್ ವಿತ್ ದ ಫೈಲ್ ಆಬ್ಜೆಕ್ಟ್ಸ್. Okay, if used finally should always be placed at the end of the try clause after all except blocks and the else block. ಸೊ ನಾನು ಆಗಲೇ ಹೇಳಿದೆ, ಫೈನಲಿ ಕೀವರ್ಡ್ ಯಾವಾಗ್ಲೂ ಎಂಡ್ ಆಫ್ ದ ಸ್ಟೇಟ್ಮೆಂಟ್ಸಿಗೆ ವರ್ಕ್ ಆಗೋದು. ನಾನು ಎಕ್ಸೆಪ್ಷನ್ ಇರಲಿ ಬಿಡಲಿ ಈ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ ಫೈನಲಿ ಅಂತ ಹಾಕ್ಬಿಟ್ರೆ. ಎಕ್ಸೆಪ್ಷನ್ ವರ್ಕ್ ಆಗುತ್ತೆ ಇಲ್ಲ, ಈ ಫೈನಲಿ ಸ್ಟೇಟ್ಮೆಂಟ್ಸ್ ವರ್ಕ್ ಆಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ ಇಲ್ಲಿ.
ಇಲ್ಲೇ ನೋಡಿ ಒಂದು ಎಕ್ಸಾಂಪಲ್ ಇದೆ. ಓಕೆ, ಹ್ಯಾಂಡಲಿಂಗ್ ಎಕ್ಸೆಪ್ಷನ್ ಯೂಸಿಂಗ್ ಟ್ರೈ, ಎಕ್ಸೆಪ್ಟ್, ಎಲ್ಸ್ ಆ್ಯಂಡ್ ಫೈನಲಿ ಎಲ್ಲ ಕೀವರ್ಡ್ಸು ಎಕ್ಸೆಪ್ಟ್ ಆಗಿರೋ ಒಂದು ಸಿಂಪಲ್ ಪ್ರೋಗ್ರಾಮ್ ಇದೆ. ಸೊ ನಾನು ಆಗಲೇ ಹೇಳಿದೆ ಟ್ರೈ ಬ್ಲಾಕ್ ಓಪನ್ ಮಾಡಿದ್ದೀನಿ. ಇದಿಲ್ಲದೇನೂ ಮಾಡಿದ್ರೆ ಏನಾಗುತ್ತೆ, ನನಗೆ 0 ಎರರ್ಸ್ ಬರೋದಿಲ್ಲ. ಸೊ ಏನು ಮಾಡಬೇಕು, ಟ್ರೈ ನ್ಯೂಮರೇಟರ್ ಈಸ್ ಈಕ್ವಲ್ ಟು 50 ಕೊಟ್ಟೆ. ನ್ಯೂಮರೇಟರ್ ಈಸ್ ಈಕ್ವಲ್ ಟು 50 ಅಂದರೆ ಡಿಫೈನ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗೇ ನಾನು ನ್ಯೂಮರೇಟರ್ ವ್ಯಾಲ್ಯೂನ ಪರ್ಮನೆಂಟಾಗಿ ಫಿಕ್ಸ್ ಮಾಡ್ತಾ ಇದ್ದೀನಿ, ನ್ಯೂಮರೇಟರ್ ಈಸ್ ಈಕ್ವಲ್ ಟು 50 ಅಂತ. ನೆಕ್ಸ್ಟ್ ಡಿನಾಮಿನೇಟರ್ ಈಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ ದ ಡಿನಾಮಿನೇಟರ್. ನಾನು ಯೂಸರ್ನ ಕೇಳ್ತಾ ಇದ್ದೀನಿ ಒಂದು ಡಿನಾಮಿನೇಟರ್ ವ್ಯಾಲ್ಯೂ ಕೊಡು ಅಂತ. ಅದು ಯಾವ ವ್ಯಾಲ್ಯೂ ಆಗಿರಬೇಕು, ಇಂಟ್ ಆಗಿರಬೇಕು. ಇಂಟ್ ಆಗಿಲ್ಲ ಅಂದರೆ ಏನಾಗುತ್ತೆ, ವ್ಯಾಲ್ಯೂ ಎರರ್ ಬರುತ್ತೆ. ಇಲ್ಲಿ ನೋಡಿ ವ್ಯಾಲ್ಯೂ ಎರರ್ ಬರುತ್ತೆ ಇಂಟ್ ಆಗಿಲ್ಲ ಅಂದರೆ. ನೆಕ್ಸ್ಟ್ ಕೋಶಂಟ್, ಇಟ್ಸ್ ಅ ರಿಸಲ್ಟ್, ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್, ಪ್ರಿಂಟ್ ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ. ಯಾವಾಗ ಈ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ, ವೆನ್ ಮೈ ನ್ಯೂಮರೇಟರ್ ಇಸ್ 50, ಇಫ್ ಮೈ ಡಿನಾಮಿನೇಟರ್ ನಾನು ಯೂಸರ್ನ ಎಂಟ್ರ್ ಮಾಡಿ ಸಮ್ 25 ಕೊಟ್ಟಾಗ ಸಕ್ಸಸ್ಫುಲ್ಲಾಗಿ ಬರುತ್ತೆ. ಬಟ್ ನಾನೇನಾದರೂ ಡಿನಾಮಿನೇಟರ್ 0 ಕೊಟ್ಟೆ ಅಂತ ಇಟ್ಕೊಳ್ಳಿ, ನಾನೇನಾದರೂ ಡಿನಾಮಿನೇಟರ್ 0 ಕೊಟ್ಟರೆ ಏನಾಗುತ್ತೆ, 0 ಡಿವಿಷನ್ ಎರರ್ ಬರುತ್ತೆ. ಎಕ್ಸೆಪ್ಟ್ 0 ಡಿವಿಷನ್ ಎರರ್ಗೆ ಬರುತ್ತೆ. ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಇಲ್ಲಿ ಡಿನಾಮಿನೇಟರ್ 0 ಅಂತ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಎಕ್ಸೆಪ್ಟ್ ಬರುತ್ತೆ. ಬಿಕಾಸ್ ಟ್ರೈ ಕ್ಯಾಚಲ್ಲಿ ನಾನು ಮಾಡ್ತಿರೋದು, ಟ್ರೈಯಲ್ಲಿ ಮಾಡ್ತಿರೋದು, ಟ್ರೈ ಬ್ಲಾಕಲ್ಲಿ. ಸೊ ಎಕ್ಸೆಪ್ಟ್ 0 ಡಿವಿಷನ್ ಎರರ್, ಆವಾಗ ಡಿನಾಮಿನೇಟರ್ ಆಸ್ 0 ಈಸ್ ನಾಟ್ ಅಲೌಡ್ ಅಂತ ಪ್ರಿಂಟ್ ಮಾಡ್ತೀನಿ ಸ್ಟೇಟ್ಮೆಂಟು. ನೆಕ್ಸ್ಟ್ ಟೈಮ್ ರನ್ ಮಾಡಿದಾಗ ಏನಾದರೂ ನಾನು 50 ಡಿವೈಡೆಡ್ ಬೈ 2.5 ಕೊಟ್ಟಾಗ ಏನಾಗುತ್ತೆ, ಇಮಿಡಿಯೇಟಾಗಿ ಕಂಟ್ರೋಲ್ ಎಲ್ಲಿಗೋಗುತ್ತೆ, ಎಕ್ಸೆಪ್ಟ್ ವ್ಯಾಲ್ಯೂ ಎರರ್ಗೆ ಬರುತ್ತೆ. ಎಕ್ಸೆಪ್ಟ್ ವ್ಯಾಲ್ಯೂ ಎರರ್ಗೆ ಬರುತ್ತೆ. ಸೊ ವ್ಯಾಲ್ಯೂ ಎರರ್ಗೆ ಬಂದಾಗ ಏನಾಗುತ್ತೆ, 2.5 ಓನ್ಲಿ ಇಂಟೀಜರ್ ಶುಡ್ ಬಿ ಎಂಟರ್ಡ್ ಅಂತ ನಾನು ತೋರಿಸ್ತೀನಿ. ಅಂದರೆ ಯೂಸರ್ಗೆ ನಾನು ಹೇಳ್ತಾ ಇದ್ದೀನಿ. ಇದೇ ಎಕ್ಸೆಪ್ಷನಲ್ಲಿ ಒಂದು ಅಡ್ವಾಂಟೇಜು. ಎಕ್ಸೆಪ್ಷನಲ್ಲಿ ಏನಾಗುತ್ತೆ, ನಾನು ಯೂಸರ್ಗೆ ಹೇಳ್ತಾ ಇದ್ದೀನಿ ಯು ಕೆನಾಟ್ ಯೂಸ್ ದಿಸ್ ಪರ್ಟಿಕ್ಯುಲರ್ ಥಿಂಗ್, ಇದ್ರ ಬದಲು ಇದನ್ನು ಯೂಸ್ ಮಾಡಿ ಅಂತ. ಯು ಕೆನಾಟ್ ಯೂಸ್ 2.5 ಜಾಗದಲ್ಲಿ ಬರೀ 2 ಹಾಕಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಾವು ಎಕ್ಸೆಪ್ಷನ್ ಯೂಸ್ ಮಾಡೋದು. ಎಲ್ಸ್ ಪ್ರಿಂಟ್ ದ ರಿಸಲ್ಟ್ ಆಫ್ ಡಿವಿಷನ್ ಆಪ್ರೇಷನ್. ಸೊ ಇನ್ ಕೇಸ್ ಅದೇನಾದರೂ 2.5 ಆಗದೆ ಜಸ್ಟ್ 2 ಆಗಿದ್ದರೆ ನಾನು ಎಲ್ಸ್ ಪಾರ್ಟ್ನ ಇದು ಮಾಡ್ತೀನಿ. ಫೈನಲಿ ನಾನೊಂದು ಸ್ಟೇಟ್ಮೆಂಟ್ ಆಗ್ತಾ ಇದ್ದೀನಿ, ಸಮ್ ಸ್ಟೇಟ್ಮೆಂಟ್. ಸೊ ಫೈನಲಿ ಆಲ್ ಮೈ ಎಕ್ಸೆಪ್ಷನ್ ಹ್ಯಾಸ್ ಬಿನ್ ಕವರ್ಡ್ ಆ್ಯಂಡ್ ದ ಸ್ಟೇಟ್ಮೆಂಟ್ ಈಸ್ ಕಂಪ್ಲೀಟೆಡ್. ಸೊ ಒಂದು ಲಾಸ್ಟ್ ಪ್ರೋಗ್ರಾಮ್ ನೋಡಿ, ರಿಕವರಿಂಗ್ ಆ್ಯಂಡ್ ಕಂಟಿನ್ಯೂಯಿಂಗ್ ವಿತ್ ದ ಫೈನಲಿ ಕ್ಲಾಸ್. ಸೊ ಈ ಪ್ರೋಗ್ರಾಮ್ ಇದು ಇಷ್ಟೇ. ಅರ್ಥ ಆಗ್ತಿದೆಯಲ್ವಾ ಇದು? ಇಟ್ಸ್ ವೆರಿ ಸಿಂಪಲ್. ನೀವೇನಿಲ್ಲ, ಎಕ್ಸೆಪ್ಷನ್ ಈಸ್ ನಥಿಂಗ್ ಬಟ್ ಕ್ಯಾಚಿಂಗ್ ದ ಎರರ್ಸ್ ವಿಚ್ ವಿಲ್ ಹ್ಯಾಪನ್ಸ್ ಅಟ್ ದ ರನ್ ಟೈಮ್. ರನ್ ಟೈಮಲ್ಲಿ ಕ್ಯಾಚ್ ಮಾಡೋದಕ್ಕೇ ವಿ ವಿಲ್ ಯೂಸ್, ಇಲ್ಲಿ ಕ್ಯಾಚ್ ಅನ್ನೋ ಕೀವರ್ಡ್ ಯೂಸ್ ಮಾಡಲ್ಲ. ಇನ್ ಪ್ಲೇಸ್ ವಿ ವಿಲ್ ಯೂಸ್ ದ ಎಕ್ಸೆಪ್ಟ್ ಕೀವರ್ಡ್ ಅಷ್ಟೇ, ಇನ್ನೇನಿಲ್ಲ. ಎಕ್ಸೆಪ್ಟ್ ಕೀವರ್ಡ್ ಯೂಸ್ ಮಾಡ್ತೀವಿ ಪೈಥಾನಲ್ಲಿ. ಸೊ ವ್ಯಾಲ್ಯೂ ಎರರ್, ಸೊ ಎಲ್ಸ್ ಫೈನಲಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಲಾಸ್ಟ್ ಪ್ರೋಗ್ರಾಮ್, ಹೌ ಐ ಕ್ಯಾನ್ ರಿಕವರ್ ಆ್ಯಂಡ್ ಕಂಟಿನ್ಯೂ ವಿತ್ ದ ಫೈನಲಿ ಕ್ಲಾಸ್. ಹೌ ಐ ಕ್ಯಾನ್ ರಿಕವರ್ ಆ್ಯಂಡ್ ಕಂಟಿನ್ಯೂ ವಿತ್ ದ ಫೈನಲಿ ಕ್ಲಾಸ್. ವೆರಿ ಸಿಂಪಲ್. ಸೇಮ್ ಎಕ್ಸಾಂಪಲ್ ನೋಡಿ, ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ, 0 ಡಿವಿಷನ್ ಎರರ್, ಎಲ್ಸ್ ಫೈನಲಿ ಪ್ರಿಂಟ್ ಓವರ್ ಆ್ಯಂಡ್ ಆಲ್. ಸೊ ನಾನು ಏನಾಗುತ್ತೆ, ಫೈನಲಿ ಯೂಸ್ ಮಾಡಿದಾಗ ರಿಕವರ್ ಮಾಡ್ತಾ ಇದ್ದೀನಿ, ಎಲ್ಲ ಕರೆಕ್ಟಾಗಿ ವರ್ಕ್ ಆಗಿದೆ. ಸೊ ಯು ಕ್ಯಾನ್ ಕ್ಲೋಸ್ ದ ಪ್ರೋಗ್ರಾಮ್. ಆ್ಯಂಡ್ I have not given denominator as 0 and I have not given result of division operation is quotient ಅನ್ನೋದು ಬಂದಿದೆ. ಆ್ಯಂಡ್ ಇಲ್ಲೇನಾದರೂ ವ್ಯಾಲ್ಯೂ ಎರರ್, ನೀವೇನಾದರೂ ಇಲ್ಲಿ ಇಂಟ್ ಇರೋದ್ರಿಂದ ವ್ಯಾಲ್ಯೂ ಎರರ್ನೂ ಸೇರಿಸ್ಬೋದು. ಅರ್ಥ ಆಗ್ತಿದೆಯಲ್ಲ? ವ್ಯಾಲ್ಯೂ ಎರರ್. ಫೈನಲಿ ಐ ವಿಲ್ ರಿಕವರಿಂಗ್ ಆ್ಯಂಡ್ ಕಂಟಿನ್ಯೂಯಿಂಗ್ ವಿತ್ ದ ಫೈನಲಿ ಕ್ಲಾಸ್. ಏನಾಗುತ್ತೆ ಅಂದರೆ ಇವಾಗ ಇಲ್ಲಿ ಎರರ್ಸ್ ಬಂದಿರೋದನ್ನ ಕ್ಲೋಸ್ ಮಾಡಿ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅದೇ ನಾನು ಏನಾದರೂ ಟ್ರೈ ಬ್ಲಾಕು ಅಥವಾ ಟ್ರೈ ಬ್ಲಾಕಲ್ಲೇ ಮಾಡಿಲ್ಲ ಅಂದರೆ ಏನಾಗುತ್ತೆ, ಇಷ್ಟೇ ಸ್ಟೇಟ್ಮೆಂಟ್ಸ್ ನಾನು ಮಾಡಿದ್ರೆ ಏನಾಗುತ್ತೆ, ಡಿವಿಷನ್ ಪರ್ಫಾರ್ಮ್ ಸಕ್ಸಸ್ಫುಲಿ ಆಗಲ್ಲ. ಯಾಕಂದರೆ ಇಲ್ಲಿ ನಾನು ಏನು ವೇರಿಯೇಬಲ್ ಕೊಟ್ಟಿಲ್ಲ. ಇಲ್ಲಿ ಕೋಶಂಟ್ ಅಂತ ಹಾಕ್ಕೊಳ್ಳೋಣ, ಕೋಶಂಟ್ ಈಸ್ ಕೋಶಂಟ್ ಅಂತ ಹಾಕ್ಬಿಟ್ರೆ ನನಗೆ ಕೋಶಂಟ್ ವ್ಯಾಲ್ಯೂ ಬರಲ್ಲ. ಬಿಕಾಸ್ 0 ಡಿವಿಷನ್ ಎರರ್ ಇಸ್ ನಾಟ್ ಪಾಸಿಬಲ್. ನಾನೇನಾದರೂ ಡಿನಾಮಿನೇಟರ್ 0 ಕೊಟ್ಟರೆ, ಆ್ಯಂಡ್ ಇಲ್ಲಿ ಇಂಟ್ ಇರೋದ್ರಿಂದ ಐ ಶುಡ್ ಗಿವ್ ಓನ್ಲಿ ದ ಇಂಟೀಜರ್ ವ್ಯಾಲ್ಯೂಸ್. ಅದಕ್ಕೋಸ್ಕರನೇ ವಿ ವಿಲ್ ಯೂಸ್ ದ ಟ್ರೈ, except and a finally blocks. So finally is to carry out the final result. ಲಾಸ್ಟ್ ಅಲ್ಲಿ ನಾನು ಅದೇ ಹೇಳಿದ್ನಲ್ಲ, ಈ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತಲ್ಲ, ಈ ಸ್ಟೇಟ್ಮೆಂಟ್ ಅಂತೂ ನೀಟಾಗಿ ವರ್ಕ್ ಮಾಡ್ತೀನಿ. ಲೈಕ್ ನಾನು ಎಲ್ಲ ಎಕ್ಸೆಪ್ಷನ್ಸ್ನು ನೀಟಾಗಿ ಹ್ಯಾಂಡಲ್ ಮಾಡಿ ನಿಮಗೆ ಇದು ಇಲ್ಲಿ ಕೊಟ್ಟಿದ್ದೀನಿ. ಫೈನಲಿಗೆ ಯು ಕ್ಯಾನ್ ಯೂಸ್ ದಿಸ್ ಸಿಸ್ಟಮ್ ಅನ್ನೋ ಥರ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವಾಟ್ ಮೈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಇದರಲ್ಲಿ ನಿಮಗೆ ಮೇಜರಾಗಿ ತುಂಬ ಜನರಲಾಗಿ ಕ್ವೆಶನ್ಸ್ ಬರೋದಾದರೆ ಅಸರ್ಟ್ ಮತ್ತು ಆ್ಯಂಡ್ ರೈಸ್ ಕೀವರ್ಡ್ದು ಸಿಂಟ್ಯಾಕ್ಸ್, ಅಸರ್ಟ್ ಮತ್ತು ರೈಸ್ದು ಸಿಂಟ್ಯಾಕ್ಸ್ ಇಲ್ಲಿ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ತೋರಿಸಿದ್ನಲ್ಲ,
ಅಸರ್ಟ್ ಮತ್ತು ರೈಸ್. ನೋಡಿ, ರೈಸ್ ಎಕ್ಸೆಪ್ಷನ್ ನೇಮ್, ನೀವೇನು ಬೇಕಾದರೂ ಎಕ್ಸೆಪ್ಷನ್ ನೇಮ್ ಕೊಡ್ಬೋದು. ಅಲ್ಲಿ ನಿಮ್ದು ಏನೇ ಯೂಸರ್ ಡಿಫೈನ್ ನೇಮ್ ಕೊಡ್ಬೋದು, ಒಂದು ಆಪ್ಷನಲ್ ಆರ್ಗ್ಯುಮೆಂಟ್ ಕೊಡ್ಬೋದು, ಅವಾಗ ಎಲ್ಲಿ ಬರುತ್ತೆ. ನೆಕ್ಸ್ಟು ಅಸರ್ಟು ಎಕ್ಸ್ಪ್ರೆಷನ್ ಒಂದು ಆರ್ಗ್ಯುಮೆಂಟ್ ಕೊಡ್ಬೋದು. ಅರ್ಥ ಆಗ್ತೀಯಲ್ಲ? ಸೊ ದಿಸ್ ಇಸ್ ವಾಟ್ ಮೈ ಹ್ಯಾಂಡ್ಲಿಂಗ್ ದ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ದ ಪೈಥಾನ್ ಪ್ರೋಗ್ರಾಮಿಂಗ್. ನೀವು ಯಾವುದೇ ಮಾಡಿದ್ರೂ ಟ್ರೈ ಕ್ಯಾಚ್ ಜಾಗದಲ್ಲಿ, ಕ್ಯಾಚ್ ಅನ್ನೋ ಜಾಗದಲ್ಲಿ ಏನು ಬರ್ತೀವಿ ಯೂಸ್ ಮಾಡ್ತಾ ಇದ್ದೀವಿ ನಾವು, ಎಕ್ಸೆಪ್ಟ್ ಕೀವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಂಡರ್ಸ್ಟುಡ್? ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಇದಿಲ್ಲ ಅಂದರೆ ನಾನು ಇದು ಯೂಸ್ ಮಾಡಿ ಮಾಡ್ಬೋದಾ? ಎ ಹಾಕೋಕ್ಕಾಗಲ್ಲ, ನಾನು ಬಿ ಹಾಕ್ಬಿಟ್ಟು ನಾನು ಸಿಸ್ಟಮ್ನ ರನ್ ಮಾಡ್ಬೋದಾ? ಎಸ್, ಯು ಕ್ಯಾನ್ ಡೂ ದಟ್ ಒನ್ಲಿ ಇಫ್ ಯು ಹ್ಯಾವ್ ಹ್ಯಾಂಡಲ್ ದ ಎಕ್ಸೆಪ್ಷನ್ಸ್. ಆ ಎಕ್ಸೆಪ್ಷನ್ಸ್ನ ನೀಟಾಗಿ ಹ್ಯಾಂಡಲ್ ಮಾಡಿದರೆ, ಇದರ ಬಿಲ್ಡಿಂಗ್ ಫಂಕ್ಷನ್ ಆರ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಯೂಸ್ ಮಾಡಿದರೆ. ಓಕೆ, ಸೊ ನೆಕ್ಸ್ಟ್ ಚಾಪ್ಟ್ರಿಂದ ಬರೋಣ. ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅದು ಫೈಲ್ ಹ್ಯಾಂಡ್ಲಿಂಗ್. ಅದರಲ್ಲಿ ನಿಮಗೆ ತುಂಬ ಕಾನ್ಸೆಪ್ಟ್ಸ್ ಕವರ್ ಆಗುತ್ತೆ, ಇನ್ಕ್ಲೂಡಿಂಗ್ ದ ಎಕ್ಸೆಪ್ಷನ್ಸ್ ಕೂಡ ಕವರ್ ಆಗುತ್ತೆ. ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಚಾಪ್ಟರ್. ಥ್ಯಾಂಕ್ ಯು.